ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಶ್ರವಣೇನ ಅಜ್ಞಾನ ನಿವೃತ್ತಿ, ಮನನೇನ ಸಂಶಯ ನಿವೃತ್ತಿ, ನಿಧಿಧ್ಯಾಸನೇನ ವಾಸನಾ ನಿವೃತ್ತಿ. ಸೊ ದಿಸ್ ಸಾಧನೆ ಅಂತ ಹೇಳಿದಾಗ ಶ್ರವಣ ಇಂಪಾರ್ಟೆಂಟ್, ಈಕ್ವಲಿ ಮನನ ಈಸ್ ಇಂಪಾರ್ಟೆಂಟ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್ ಇನ್ ಅವರ್ ಲೈಫ್. ಸೊ ನಿಧಿಧ್ಯಾಸನ, ತಿಳ್ಕೊಂಡಿರುವಂತಹದ್ದು, ಕೇಳಿಸ್ಕೊಂಡಿರುವಂತಹದ್ದು, ಅದನ್ನು ಅರ್ಥ ಮಾಡಿಕೊಂಡಿರುವಂತಹದ್ದು, ನಂತರ ಅದರಂತೆಯೇ ಬದುಕುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ನಿಧಿಧ್ಯಾಸನೇನ ವಾಸನಾ ನಿವೃತ್ತಿ. ಸೊ ಅನೇಕ ವಾಸನೆಗಳನ್ನು ನಾವು ಹೊತ್ತು ಬಂದಿರ್ತೀವಿ, ಅವೆಲ್ಲ ಸಂಪೂರ್ಣವಾಗಿ ನಾಶವಾಗಬೇಕು. ಚಿತ್ತದಲ್ಲಿ ಯಾವುದೇ ರೀತಿಯ ವೃತ್ತಿ ಇರಬಾರದು. ಯೋಗ ಚಿತ್ತವೃತ್ತಿ ನಿರೋಧ. ಸೊ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಈ ಥರ ಎಲ್ಲ ನೀನು ಮಾಡ್ತಾ ಬಂದಾಗ ಯು ವಿಲ್ ಗೆಟ್ ಇಟ್. ಅದನ್ನು ಇಲ್ಲಿ ದ ನೆಕ್ಸ್ಟ್ ಸ್ಟೆಪ್ ಈಸ್ ಆಪ್ಯ. ಆಪ್ಯ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ಯು ವಿಲ್ ಅಟೈನ್ ದಟ್. ವಾಟ್ ಈಸ್ ದಟ್ ಒನ್? ದ ಡಿವೋಟಿ ಆರ್ ದ ಸಾಧಕ, ಅವನು ಏನು ಸಿಗತ್ತೆ ಅಂತಂದರೆ he is going to get the right knowledge. ರೈಟ್ ನಾಲೆಡ್ಜ್ ಅಂದ್ರೇನು? ಈಗಾಗಲೇ ಒಂದು ನಾಲೆಡ್ಜ್ ನನ್ನಲ್ಲಿ ಇತ್ತು. ಐ ನೋ ಸಮಥಿಂಗ್ ಅಬೌಟ್ ಈ ದೇಹ ಅಂತಂದ್ರೇನು ಅನ್ನೋದು. ಉದಾಹರಣೆಗೆ, ನನಗೆ ಈ ದೇಹದ ಬಗ್ಗೆ ಒಂದು ತಿಳುವಳಿಕೆ ಇದೆ ಅನ್ನೋದು ನನಗೆ ಗೊತ್ತಿತ್ತು. ನಾನು ಅಂತಂದರೆ ಈ ದೇಹ ಅನ್ನುವಂತಹದ್ದನ್ನು ನಾನು ತಿಳ್ಕೊಂಡಿದ್ದೀನಿ ಅಂತ ನಾನು ಅದರ ಬಗ್ಗೆ ನಾನು ಒಂದು ಅರಿವು ಇತ್ತು ನನಗೆ. ದಟ್ ಈಸ್ ದಿ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಎಕ್ಸಿಸ್ಟಿಂಗ್ ನಾಲೆಡ್ಜ್ ಏನು? ಈ ದೇಹ ಅಂತಂದರೆ ಅದು ನಾನು ಅನ್ನುವಂತಹದ್ದು ಎಕ್ಸಿಸ್ಟಿಂಗ್ ನಾಲೆಡ್ಜ್. ಆಮೇಲೆ ಏನಾಯಿತು? ಕ್ರಮೇಣ ಶಾಸ್ತ್ರ ಗ್ರಂಥಗಳು, ವೇದಾಂತ, ಉಪನಿಷತ್ತು, ಒಬ್ಬ ಗುರು ಸಿಗ್ತಾನೆ ನನಗೆ. ಅವನು ಹೇಳ್ತಾನೆ, ಇಲ್ಲಪ್ಪ ನೀ ಏನು ತಿಳ್ಕೊಂಡಿದೀಯಾ, ನಾನು ಅಂತಂದರೆ ದೇಹ ಅಂತ ತಿಳ್ಕೊಂಡಿದೆಯಲ್ಲ, ಇಲ್ಲಪ್ಪ ಆ ಥರ ತಿಳ್ಕೊಬೇಡ. ದೇಹ ಅನ್ನೋವಂತಹದ್ದು ಅದು ಪ್ರಾರಬ್ಧ, ಅದೊಂದು ಕರ್ಮಫಲ ಅದು. ಸೊ ನೀನು ಕರ್ಮಫಲ ಅಲ್ಲ, ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್. ನೀನು ಶುದ್ಧ ಚೈತನ್ಯ. ನಿನ್ನನ್ನು ಯಾಕೆ ನೀನು ದೇಹ ಅಂತ ಅನ್ಕೋತಾ ಇದೀಯಾ? ಸೊ ನೀನು ದೇಹ ಅಲ್ಲ. ಹಿ ಗಿವ್ಸ್ ಸೋ ಮೆನಿ ಎಕ್ಸಾಂಪಲ್ಸ್. ಅವನು ಕನ್ವಿನ್ಸ್ ಮಾಡ್ತಾನೆ. ಆಗ ನನಗೆ ಗೊತ್ತಾಯಿತು, ನಾನು ಇಲ್ಲಿವರೆಗೆ ಏನು ಅಂದ್ಕೊಂಡಿದ್ದೆ, ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಏನು ಅಂತಂದರೆ ನಾನು ಅಂತಂದರೆ ದೇಹ ಅಂತ. ಆಮೇಲೆ ಏನಾಯಿತು? ಅದು ದ ಅಪ್ಕಮಿಂಗ್ ನಾಲೆಡ್ಜ್ ಏನಾಯಿತು? ಯು ಆರ್ ನಾಟ್ ದಿ ದೇಹ. ಆ ಒಂದು ನಾಲೆಡ್ಜ್ ಸಿಕ್ತು. ಆಗ ನಾನು ಅಪ್ಡೇಟ್ ಆದೆ. ಸೊ ದ ರೈಟ್ ನಾಲೆಡ್ಜ್, ಅದು ಆ ರೈಟ್ ನಾಲೆಡ್ಜ್ ಸಿಗೋ ಅಂತಹದ್ದನ್ನು ಇಲ್ಲಿ ಯಮಧರ್ಮರಾಜ ಆಪ್ಯ, ಯು ಆರ್ ಗೋಯಿಂಗ್ ಟು ಗೆಟ್ ದಿ ರೈಟ್ ನಾಲೆಡ್ಜ್. ಸೊ ಇಲ್ಲಿವರೆಗೆ ದೇಹವನ್ನು ನಾನು ಅಂತ ತಿಳ್ಕೊಂಡಿದೆಯಲ್ಲ, ನೀನು ದೇಹ ಅಲ್ಲ ಅಂತಂದ ಮೇಲೆ ಏನಾಯಿತು? ಯು ಹ್ಯಾವ್ ಟು ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ದಿ ಬಾಡಿ ಆ್ಯಂಡ್ ಯು ಮಸ್ಟ್ ಅಟ್ಯಾಚ್ ಟು ದಿ ಸೆಲ್ಫ್.
ಯು ಮಸ್ಟ್ ಅಟ್ಯಾಚ್ ಯುವರ್ ಸೆಲ್ಫ್ ಟು ದಿ ಗಾಡ್. ಸೊ ಈ ರೀತಿಯಲ್ಲಿ ನಾನು ದೇಹ ಅಲ್ಲ, ನಾನು ಅಹಂ ಬ್ರಹ್ಮಾಸ್ಮಿ ಅಥವಾ ನಾನು ಪ್ಯೂರ್ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ನನಗೆ ಗೊತ್ತಾದಾಗ ಅದನ್ನು ನಾನು ಒಪ್ಕೊಳ್ಳುವಂತಹದ್ದು ಸುಲಭ. ಆದರೆ ಆ ರೀತಿಯಲ್ಲಿ ನಾನು ಬದುಕಬೇಕು ಅಂತ ಹೆಜ್ಜೆ ಹಾಕ್ತೀನಲ್ಲ, ಅಲ್ಲಿ ಈ ನನ್ನ ಪ್ರಾಕ್ಟೀಸ್, ಸ್ಪಿರಿಚುವಲ್ ಪ್ರಾಕ್ಟೀಸ್, ಇಟ್ ಮಸ್ಟ್ ಬಿ ಎಫರ್ಟ್ಲೆಸ್. ಅಲ್ಲಿ ಯಾವ ರೀತಿಯ ಒಂದು ಕಷ್ಟ ಕೂಡ ಆಗಬಾರ್ದು, ಬಹಳ ಸುಲಭವಾಗಿ ಅದು ನನಗೆ ಸಿಗೋ ಹಾಗಾಗಬೇಕು. ಸೊ ದಟ್ ಈಸ್ ಕಾಲ್ಡ್ ಆಪ್ಯ, ದ ರೈಟ್ ನಾಲೆಡ್ಜ್ ದಟ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್. ಮತ್ತು ಈ ಮಂತ್ರದಲ್ಲಿ ಉಪನಿಷತ್ ಋಷಿ 2 ಪದಗಳನ್ನು ಉಪಯೋಗಿಸಿದ್ದೇನೆ. ಒಂದು ಅಣು, ಮತ್ತೊಂದು ಧರ್ಮ್ಯಂ. ಅಣು ಅಂತಂದರೆ ಸೂಕ್ಷ್ಮ ಅನ್ನುವಂತಹದ್ದು ಗೊತ್ತು. ಈ ಯಾವುದು ಸೂಕ್ಷ್ಮ ಅಂತಂದರೆ ಇಲ್ಲಿ ಆತ್ಮನನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಆತ್ಮ ಈಸ್ ವೆರಿ ಸೂಕ್ಷ್ಮ ಅಂತ ಹೇಳ್ತಾ ಇದ್ದಾರೆ. ದಿಸ್ ಆತ್ಮ ಅನ್ನುವಂತಹದ್ದು ಎಷ್ಟು ಸೂಕ್ಷ್ಮ ಅಂತಂದರೆ, ಆತ್ಮನಿಂದ ಬಂದಿರುವಂತಹದ್ದು ದಿ ಗ್ರೇಟ್ 5 ಎಲಿಮೆಂಟ್ಸ್, ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ರಿವರ್ಸ್ ಸೈಡಿಂದ ಬಂದರೆ ಭೂಮಿ ಎನ್ನುವಂತಹದ್ದು ಬಹಳ ಸ್ಥೂಲ. ಬಿಕಾಸ್ ಭೂಮಿಯನ್ನು ನಾವು ನೋಡ್ತೀವಿ, ಮುಟ್ತೀವಿ, ಅನುಭವಿಸ್ತೀವಿ. ದೇರ್ ಈಸ್ ಎ ಮಣ್ಣಿನಲ್ಲಿ ಒಂದು ಟೇಸ್ಟ್ ಕೂಡ ಇದೆ, ಅಲ್ಲಿ ಗಂಧ ಇದೆ, ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಆ ಭೂಮಿ ಎನ್ನುವಂತಹದ್ದು ಸ್ಥೂಲ. ಭೂಮಿಯನ್ನು ಬಿಟ್ಟರೆ ನೆಕ್ಸ್ಟು ನೀರು, ಅದು ಕೂಡ ನಾವು ನೋಡ್ತೀವಿ, ನೋಡಿದ ಕೂಡಲೇ ಇದನ್ನು ನೀರು ಅಂತ ಗುರುತಿಸ್ತೀವಿ. ಸೊ ಇಟ್ ಈಸ್ ಪಾಸಿಬಲ್. ಒಂದು ಮಟ್ಟಿಗೆ ನೀರು ಕೂಡ ಸ್ಥೂಲ. ಅದನ್ನು ಬಿಟ್ಟರೆ ಬೆಂಕಿ, ಅಗ್ನಿ. ಸೊ ಅಗ್ನಿಯನ್ನು ಕೂಡ ನಾವು ಗುರುತಿಸ್ತೀವಿ. ಅಗ್ನಿ ಒಂದು ಕಿಡಿ ಇದ್ರೂ ಕೂಡ ನಾವು ಅದನ್ನು ಅಗ್ನಿ ಅಂತಲೇ ಹೇಳ್ತೀವಿ, ಬೆಂಕಿ ಅಂತ ಹೇಳ್ತೀವಿ, ಬೆಂಕಿಯ ಕಿಡಿ ಅಂತ ಹೇಳ್ತೀವಿ. ಅಥವಾ ಜೋರಾಗಿ ಪ್ರಜ್ವಲಿಸಿ ಉರಿತಾ ಇದ್ರೂ ಕೂಡ ಅದನ್ನು ಅಗ್ನಿ ಅಂತ ಹೇಳ್ತೀವಿ. ಒಂದು ದೀಪ ಅದು ಬೆಳಕು ತೋರಿಸ್ತಾ ಇದ್ರೆ ಆಗಲೂ ಕೂಡ ಅದನ್ನು ಬೆಳಕು ಅಂತ ಕರೆದ್ರೂ ಇಟ್ ಈಸ್ ದ ಸೋರ್ಸ್ ಇಸ್ ಅಗ್ನಿ. ಸೊ ಅದು ಕೂಡ ಕಣ್ಣಿಗೆ ಕಾಣಿಸುತ್ತೆ, ಅದು ಕೂಡ ಸ್ವಲ್ಪ ಮಟ್ಟಿಗೆ ಸ್ಥೂಲ. ಈ ಪಂಚಭೂತಗಳಲ್ಲಿ ಅಗ್ನಿ, ನೀರು ಮತ್ತು ಭೂಮಿ ಎನ್ನುವಂತಹದ್ದು ಸ್ಥೂಲ ರೂಪವನ್ನು ಹೊಂದಿದೆ. ಉಳಿದ 2 ಯಾವುದದು? ಒಂದು ವಾಯು, ಮತ್ತೊಂದು ಆಕಾಶ. ಇವೆರಡು ಕೂಡ ಬಹಳ ಸೂಕ್ಷ್ಮ. ವಾಯು ಅನ್ನುವಂತಹದ್ದನ್ನ ಫೀಲ್ ಮಾಡ್ಕೋತೀವಿ. ಈಗ ಬೇಸಿಗೆನಲ್ಲಿ ಏನಾಗುತ್ತೆ, ಕಾದು ಹೋಗಿರುತ್ತೆ, ಇಡೀ ಶರೀರದಲ್ಲಿ ಒಂದು ರೀತಿಯ ಒಂದು ಸೆಕೆ ಅಂತ ಹೇಳ್ತೀವಿ, ಆ ರೀತಿ ಆ ಬಿಸಿಲಿನಲ್ಲಿ ಕಾದಿರ್ತೀವಿ, ತಣ್ಣಗೆ ಗಾಳಿ ಬರಬಾರ್ದ ಅಂತ. ಆ ಸಂಜೆ ಆಗ್ತಾ ಆಗ್ತಾ ಒಂದು ಗಾಳಿ ಬೀಸಿದಾಗ, ಗಾಳಿ ಬೀಸಿದ್ದನ್ನಾಗಲಿ ಗಾಳಿಯನ್ನಾಗಲಿ ನಾವು ನೋಡಿರೋದಿಲ್ಲ. ಆ ಗಾಳಿ ಬೀಸಾದಾಗ ಆ ತಂಪಾದ ಅನುಭವ, ಆಗ ನಾವು ಹೇಳ್ತೀವಿ, ಓ ಒಳ್ಳೆ ಗಾಳಿ ಇದೆ ಇಲ್ಲಿ ಅಂತ ಹೇಳ್ತೀವಿ. ಗಾಳಿಯನ್ನು ನಾವು ನೋಡಿಲ್ಲ, ಗಾಳಿಯನ್ನು ಮುಟ್ಟಿಲ್ಲ, ಗಾಳಿಯನ್ನು ಬೇರೆ ಇನ್ಯಾವ ರೀತಿಯಿಂದ ಅನುಭವಿಸದೆ ಹೋದರೂ ಕೂಡ ಅದು ನನಗೆ ಹಿತವಾದ ಒಂದು ಅನುಭವವನ್ನು ಕೊಡ್ತು. ಸೊ ತಕ್ಕ ಮಟ್ಟಿಗೆ ಈ ಗಾಳಿ, ವಾಯು ಅನ್ನುವಂತಹದ್ದು ಸೂಕ್ಷ್ಮವಾದರೂ ಕೂಡ ಅದು ಕೂಡ ಒಂದು ಅನುಭವವನ್ನು ಕೊಟ್ಟು ಗಾಳಿ ಅಂತ ಹೇಳಿ ಅದನ್ನು ಗುರುತಿಸ್ತೀವಿ. ಬಟ್ ಎಲ್ಲದಕ್ಕಿಂತ ಸೂಕ್ಷ್ಮ ಅಂತಂದರೆ ಸ್ಪೇಸ್, ಆಕಾಶ. ಕಣ್ಣೆದುರುಗಡೆ ಏನೆಲ್ಲ ಕಾಣ್ತಾ ಇದೆ ಆ ಎಲ್ಲ ಇರೋದೇ ಈ ಸ್ಪೇಸಲ್ಲಿ. ನಾವೆಲ್ಲ ಯಾವುದೆಲ್ಲವನ್ನ ನೋಡ್ತಾ ಇದ್ದೀವಿ ಆ ಎಲ್ಲವುಗಳಿಗೆ ಅವಕಾಶವನ್ನು ಕೊಟ್ಟಿರುವಂತಹದ್ದು ಆಕಾಶ. ಎಲ್ಲವುಗಳಿಗೆ ಅವಕಾಶವನ್ನು ಕೊಟ್ಟಿರೋದ್ರಿಂದ ಆಕಾಶ. ಬಟ್ ಆಕಾಶವನ್ನು ನಾವು ಮುಟ್ಟಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಬೇರೆ ಇನ್ಯಾವ ರೀತಿಯಿಂದಲೂ ನಮಗೆ ಅದು ಅನುಭವ ಗೊತ್ತಾಗೋದಿಲ್ಲ ಆಕಾಶ. ಆದರೂ ಕೂಡ ಆಕಾಶ ಇದೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಅದು ಎಲ್ಲವುಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಆಕಾಶ ತನ್ನ ಮಡಿಲಿನಲ್ಲಿ ಎಲ್ಲವನ್ನ ಇಟ್ಕೊಂಡಿದೆ. ಸೊ ನಾವು ಅದನ್ನು ಆಕಾಶ. ಸೊ ಎಲ್ಲಕ್ಕಿಂತ ಸೂಕ್ಷ್ಮ ಆಕಾಶ. ಆದರೆ ಈ ಪಂಚಭೂತಗಳನ್ನು ಈ ರೀತಿನಲ್ಲಿ ಏನೋ ಒಂದು ಗುರುತಿಟ್ಕೊಂಡು ನಾವು ಅದನ್ನು ಗುರುತಿಸ್ತಾ ಬಂದರೂ ಇವೆಲ್ಲವುಗಳಿಗಿಂತ ಸೂಕ್ಷ್ಮ ಅಂತಂದರೆ ಮನಸ್ಸು. ಯಾರ ಮನಸ್ಸಿನಲ್ಲಿ ಏನಿದೆ ಎನ್ನುವಂತಹದ್ದು ಯಾವ ರೀತಿಯಿಂದನೂ ಗೊತ್ತಾಗೋದಿಲ್ಲ. ಆಕಾಶವನ್ನು ನಾವು ಹೇಳ್ತೀವಿ, ಎಲ್ಲದಕ್ಕೂ ಅವಕಾಶ ಕೊಟ್ಟಿರೋದ್ರಿಂದ ಇದು ಆಕಾಶ ಅಂತ ಹೇಳ್ತೀವಿ. ಬಟ್ ಮನಸ್ಸು, ಆ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ವಿ ಆರ್ ನಾಟ್ ಏಬಲ್ ಟು ರೀಡ್ ದಟ್. ಸೊ ಮನಸ್ಸು ಎಲ್ಲದಕ್ಕಿಂತ ಸೂಕ್ಷ್ಮ ಅಂತ ವೇದಾಂತ ತಿಳಿಸುತ್ತೆ.
ಆಮೇಲೆ ಏನು ಹೇಳುತ್ತೆ ವೇದಾಂತ, ಮನಸ್ಸನ್ನು ಕೆಲವು ಅನುಭವಗಳು, ಆ ಹಿಂದೆ ನಡೆದಂತಹ ಎಕ್ಸ್ಪೀರಿಯನ್ಸಸ್ ಮೂಲಕ ನೀನು ಈ ಥರ ಯೋಚನೆ ಮಾಡ್ತಾ ಇದೆಯಾ ಅಂತ ನಾವು ಹೇಳ್ತೀವಿ. ಬಟ್ ಮನಸ್ಸಿಗಿಂತ ಸೂಕ್ಷ್ಮ ಇಸ್ ಆತ್ಮ. ಬುದ್ಧಿ, ಮನಸ್ಸು ಬುದ್ಧಿ ಆಲ್ಮೋಸ್ಟ್ ದಿ ಸೇಮ್. ಸೊ ದಿಸ್ ಆತ್ಮ ಈಸ್ ವೆರಿ ಸೂಕ್ಷ್ಮ. ಅದನ್ನು ಇಲ್ಲಿ ಅಣು ಅಂತ ಕರೆದಿರುವಂತಹದ್ದು. ಸೊ ದಿಸ್ ಈಸ್ ಕಾಲ್ಡ್ ಅಣು. ಅನೇಕ ಸಂದರ್ಭಗಳಲ್ಲಿ ನಾವು ಆತ್ಮ ಅಂತ ಕೂಡ ಹೇಳೋದಿಲ್ಲ, ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಪ್ರಜ್ಞಾರೂಪ ಅಂತ ಕರಿತೀವಿ. ಸೊ ಈ ಒಂದು ಪ್ರಜ್ಞಾ ಅಥವಾ ಕಾನ್ಷಿಯಸ್ನೆಸ್ ಎಲ್ಲಿದೆ ಅಂತಂದರೆ ಇಟ್ ಈಸ್ ಎವ್ರಿವೇರ್, ಎಲ್ಲ ಕಡೆ ಇರೋದೇ ಅದು. ಎಲ್ಲ ಕಡೆ ಯಾವುದಿದೆ ಅಂತಂದರೆ ಅದು ಕಾನ್ಷಿಯಸ್ನೆಸ್. ಆದ್ದರಿಂದ ದಿಸ್ ಈಸ್ ಸೂಕ್ಷ್ಮ, ದಿಸ್ ಕಾನ್ಷಿಯಸ್ನೆಸ್ ಈಸ್ ಅಣು. ಮತ್ತು ಇಲ್ಲಿ ಧರ್ಮ್ಯಂ ಅಂತ ಮತ್ತೊಂದು ಪದ ಕೂಡ ಇಲ್ಲಿ ನಾವು ನೋಡಬಹುದು. ಧರ್ಮ್ಯಂ ಅಂತ ಹೇಳಿದಾಗ ಈವನ್ ಧರ್ಮ್ಯ ಅಂತಂದರೆ ಧರ್ಮ, ಅದು ಕೂಡ ಅನೇಕ ಅರ್ಥಗಳಿದೆ ಅದಕ್ಕೆ. ಆ ಅನೇಕ ಅರ್ಥಗಳಲ್ಲಿ ಒನ್ ಆಫ್ ದ ಮೀನಿಂಗ್ ಆಫ್ ದಿ ಧರ್ಮ ಅಂತಂದರೆ ದ ಸೆಲ್ಫ್ ಇನ್ ಅವರ್ ಓನ್, ದ ಸೆಲ್ಫ್ ಈಸ್ ಅವರ್ ಓನ್ ಟ್ರೂ ನೇಚರ್ ಅಂತ ಹೇಳ್ತಾರೆ. ಅಂತಂದರೆ ಆತ್ಮಸ್ವರೂಪನೇ ನನ್ನ ನೈಜ ಸ್ವರೂಪ, ಆತ್ಮವೇ ನನ್ನ ನೈಜ ಸ್ವರೂಪ. ಸೊ ಇಲ್ಲಿ ಆತ್ಮ ಅನ್ನುವಂತಹದ್ದು ನನ್ನ ನೈಜ ಸ್ವರೂಪವಾಗಿದೆ. ಸೊ ನನ್ನ ನೈಜ ಸ್ವರೂಪವನ್ನು ಆತ್ಮ ಅಂತ ತಿಳ್ಕೊಳ್ಳುವಂತಹದ್ದು ಈಸ್ ದಿ ಧರ್ಮ. ಇಟ್ ಈಸ್ ಮೈ ಧರ್ಮ ದಟ್ ಐ ಹ್ಯಾವ್ ಟು ಅಕ್ಸೆಪ್ಟ್ ಮೈ ನೈಜ ಸ್ವರೂಪ ಈಸ್ ಆತ್ಮ. ಸೊ ದಟ್ ಈಸ್ ಧರ್ಮ. ಸೊ ಈ ರೀತಿ ಎಲ್ಲ ಈ ವೇದಾಂತದ ವಿಚಾರಗಳೆಲ್ಲ ನಮಗೆ ಈ ರೀತಿ ಬಹಳ ಸೂಕ್ಷ್ಮವಾಗಿರುವಂತಹದ್ದು. ಆತ್ಮ ಅಂತಂದಾಗ ಸೂಕ್ಷ್ಮ, ಧರ್ಮ ಅಂತ ಹೇಳಿದಾಗ ಆ ಧರ್ಮವನ್ನಕ್ಕೆ ಅನೇಕ ಅರ್ಥಗಳಿದೆ. ಅವುಗಳನ್ನು ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದು ಕೂಡ ಬಹಳ ಸೂಕ್ಷ್ಮ. ಸೊ ಇವೆಲ್ಲ ಹೇಗೆ ನಮಗೆ ಗೊತ್ತಾಗ್ತಾ ಬರುತ್ತೆ ಅಂತಂದರೆ, ಬದುಕಿನಲ್ಲಿ ನಾವು ಅನೇಕ ರೀತಿಯ ವರ್ಚ್ಯೂಸ್ ಅಂತಂದರೆ ಸದ್ಗುಣಗಳು, ಆ ಸದ್ಗುಣಗಳೆಲ್ಲ ನಾವು ಕಲಿತ್ಕೊಂಡು ನಾವು ಅದನ್ನ ಬೆಳೆಸ್ಕೋತಾ ಬರಬೇಕು. ಆ ಸದ್ಗುಣಗಳೆಲ್ಲ ನಾವು ಬೆಳೆಸ್ಕೋತಾ ಬಂದರೆ ನಮ್ಮಲ್ಲಿ ಬರೀ ಸದ್ಗುಣಗಳೇ ತುಂಬಿದೆ, ನಮ್ಮ ಫೋಕಸ್ಸು, ನಮ್ಮ ಬದುಕು ಆ ಎಲ್ಲ ಈ ಸದ್ಗುಣಗಳಿಂದನೇ ನಾವು ತುಂಬಿದೆ ಅಂತಂದರೆ ಇನ್ಫ್ಯಾಕ್ಟ್ ಇಟ್ ಈಸ್ ದೈವಿ ಸಂಪತ್ತು. ಈ ಸದ್ಗುಣ ಅಂತ ಹೇಳಿದಾಗ ಇಟ್ ಈಸ್ ಅ ದೈವಿ ಸಂಪತ್ತು. ಈ ದೈವಿ ಸಂಪತ್ತುಗಳು ನಮ್ಮಲ್ಲಿ ತುಂಬಿದಾಗ ಅಂತಂದರೆ ಸದ್ಗುಣಗಳು ನಮ್ಮಲ್ಲಿ ತುಂಬಿದಾಗ ಇಂತಹ ಸತ್ಯಗಳು ನಮ್ಮನ್ನು ಅನುಸರಿಸ್ತಾ ಬರುತ್ತೆ. ಆತ್ಮವಿಚಾರ ಇರಬಹುದು, ಧರ್ಮ ಇರಬಹುದು, ಅವೆಲ್ಲ ಅದನ್ನು ಅನುಸರಿಸಿ ನಮಗೆ ಸಿಗೋ ಹಾಗೆ ಬರುತ್ತೆ. ಈವನ್ ನಾವು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ ಅಲ್ಲಿ ಪರಮಾತ್ಮ ಹೇಳ್ತಾನೆ, ಅದು ದಟ್ ಈಸ್ ರಾಜವಿದ್ಯಾ ರಾಜಗುಹ್ಯ ಯೋಗ. ಅಲ್ಲಿ ಪರಮಾತ್ಮ ಹೇಳ್ತಾನೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಾಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ವಿಜ್ಞಾನ ಸಹಿತವಾದಂತಹ ಈ ಜ್ಞಾನ ಬೇರೆ ಎಲ್ಲ ವಿದ್ಯೆಗಳಿಗೆ, ಬೇರೆ ಎಲ್ಲ ಜ್ಞಾನಗಳಿಗೆ ದಿಸ್ ಈಸ್ ದಿ ರಾಜ. ಅದೇ ರೀತಿ ಎಲ್ಲ ರಹಸ್ಯಗಳು ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ರಹಸ್ಯಗಳಿಗೂ ದಿಸ್ ರಾಜವಿದ್ಯಾ ಅನ್ನುವಂತಹದ್ದು ಶ್ರೇಷ್ಠವಾದ ಜ್ಞಾನ. ಸೊ ದಿಸ್ ಈಸ್ ಅತಿ ಪವಿತ್ರ ಅಂತ ಹೇಳ್ತಾನೆ, ಅತ್ಯುತ್ತಮ ಅಂತ ಹೇಳ್ತಾನೆ. ಎಗೇನ್ ಇಂತಹದ್ದೆಲ್ಲ ನಮಗೆ ತಿಳಿತಾ ಬಂದಾಗ, ಇದೆಲ್ಲ ನಮಗೆ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಇದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ನಾವೇನು ಇಂತಹ ಒಂದು ಆತ್ಮವಿಚಾರವನ್ನು ತಿಳ್ಕೊಂಡು ನನ್ನ ನೈಜ ಸ್ವರೂಪವೇ ಆತ್ಮ ಅಂತ ಗೊತ್ತಾದಾಗ, ಈ ಆತ್ಮ ಇಸ್ ಅವಿನಾಶಿ ಅಂತ ಹೇಳಿದಾಗ ಅಂತಹವನು ಮರಣಕ್ಕೆ ಕೂಡ ಹೆದರೋದಿಲ್ಲ. ಬಿಕಾಸ್ he comes to understand that the marana happens to the ದೇಹ, ಬಟ್ ನಾನು ಸದಾ ಇರೋನು ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಾದಾಗ ಅವನು ಮರಣಕ್ಕೆ ಅಂಜೋದಿಲ್ಲ. ಸೊ ಇಂತಹ ಜ್ಞಾನ ದಿಸ್ ಈಸ್ ಅತಿ ಉತ್ತಮ, ಅತ್ಯುತ್ತಮ ಅಂತ ಹೇಳ್ತಾನೆ, ಅತಿ ಪವಿತ್ರ. ಸೊ ಇಂತಹ ವಿಚಾರಗಳು ಧರ್ಮಯುಕ್ತ ಅಂತ ಕರೀತಾನೆ ಪರಮಾತ್ಮ. ಸೊ ದಿಸ್ ಧರ್ಮ್ಯಂ ಅಂತಂದರೆ ಧರ್ಮಯುಕ್ತ. ಸೊ ದೇರ್ ಈಸ್ ಧರ್ಮ ಇನ್ ಇಟ್. ಯಾವ ಒಂದು ವಿಚಾರವನ್ನು ನಾವು ತಿಳ್ಕೊತಾ ಇದ್ದೀವಿ, ದೇರ್ ಈಸ್ ಧರ್ಮ. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ಧರ್ಮ್ಯಂ. ಇಲ್ಲಿ ಯಮಧರ್ಮರಾಜ
ಆಪ್ಯ ಅಂತ ಹೇಳ್ತಾ ಇದ್ದಾನೆ. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಅಂತ ಅವನು ಹೇಳ್ತಾ ಇದ್ದಾನೆ. ಯಾವಾಗ? ಥ್ರೂ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಆದಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಅಂತ ಅವನೇನು ಹೇಳಿದ್ದಾನೆ ಅಂತಂದರೆ, ಇಷ್ಟೊಂದು ಸೂಕ್ಷ್ಮವಾದಂತಹ ಈ ಆತ್ಮವಿಚಾರ ಇರಬಹುದು. ಮತ್ತು ಧರ್ಮ ಅಂತಂದರೆ ದ ಸೆಲ್ಫ್ ಈಸ್ ಮೈ ಟ್ರೂ ನೇಚರ್, ನನ್ನ ನೈಜ ಸ್ವರೂಪವೇ ಆತ್ಮ ಅನ್ನುವಂತಹದ್ದು. ಈ ಎಲ್ಲ ತಿಳುವಳಿಕೆಗಳು ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ಅದನ್ನು ಇಲ್ಲಿ ಆಪ್ಯ ಅಂತ ಕರೆದಿದ್ದಾನೆ. ಸೊ ಹೀಗೆ ಇಂತಹ ವಿಚಾರಗಳು ನಿನಗೆ ಸಿಕ್ಕಿದ ನಂತರದಲ್ಲಿ ವಾಟ್ ಈಸ್ ದ ಬೆನಿಫಿಟ್? ಅವನು ಹೇಳ್ತಾನೆ, ಸ ಮೋದತೆ ಮೋದನೀಯಂ ಹಿಲಬ್ಧ್ವಾ. ಯಾವುದು ತುಂಬ ಮೋದಗೊಳಿಸುತ್ತೆ ಅಂತಂದರೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ, ದಟ್ ಈಸ್ ಮೋದನೀಯ. ಸೊ ಮೋದತೆ ಅಂತಂದರೆ ಹ್ಯಾಪಿನೆಸ್. ಸೊ ಇಲ್ಲಿವರೆಗೆ ನಾವು ಏನು ಮಾಡಿದ್ದೀವಿ? ಸಂತೋಷ ಅಥವಾ ಹ್ಯಾಪಿನೆಸ್ನ ಹೊರ ಪ್ರಪಂಚದಲ್ಲಿ ಹುಡುಕ್ತಾ ಇದ್ವಿ. ಆಮೇಲೆ ಬಿಕಾಸ್ ಆಫ್ ದಿಸ್ ಸಾಧನೆ, ಶ್ರವಣ ಮನನ ನಿಧಿಧ್ಯಾಸನ ಆಪ್ಯ ಇವೆಲ್ಲ ಗೊತ್ತಾಗ್ತಾ ಸಂತೋಷ ಅನ್ನುವಂತಹದ್ದು ನಾನು ಹೊರ ಪ್ರಪಂಚದಲ್ಲಿ ಹುಡುಕಬೇಕಾಗಿಲ್ಲ. ನನ್ನ ನೈಜ ಸ್ವರೂಪವೇ ಆತ್ಮಸ್ವರೂಪಿ ನಾನು. ಸೊ ಆತ್ಮಸ್ವರೂಪಿ ಅಂತಂದ್ರೇನು? ನನ್ನ ಸ್ವರೂಪ ಹ್ಯಾಪಿನೆಸ್ ಆ್ಯಂಡ್ ದಿ ಸೋರ್ಸ್ ಆಫ್ ದಿ ಹ್ಯಾಪಿನೆಸ್. ಸೊ ಸಂತೋಷವನ್ನು ನಾನು ಹೊರಗಡೆ ಹುಡುಕಬೇಕಾಗಿಲ್ಲ, ಅದು ನನ್ನ ಸ್ವರೂಪವೇ. ಆನಂದ ಅನ್ನುವಂತಹದ್ದು ನನ್ನ ಸ್ವರೂಪ ಅಂತ ಹೇಳಿ ಹಿ ಬಿಕಮ್ಸ್ ವೆರಿ ಹ್ಯಾಪಿ, ಅವನು ಆನಂದಿಸ್ತಾನೆ. ಸೊ ದಿಸ್ ಈಸ್ ದ ಎಂಡ್ ರಿಸಲ್ಟ್ ಆಫ್ ಗೇನಿಂಗ್ ದಿ ಸುಪ್ರೀಂ ನಾಲೆಡ್ಜ್. ಸೊ ದ ಎಂಡ್ ರಿಸಲ್ಟ್ ಅಂತಂದ್ರೇನು? ನಾನು ಆನಂದವಾಗಿದ್ದೀನಿ ಅಂತಂದರೆ ನಾನು ಇನ್ನೇನು ಪಡ್ಕೊಳ್ಳೋವಂತಹದ್ದು ಬೇಕಿಲ್ಲ. ನಾನು ಯಾವುದೆಲ್ಲವನ್ನ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಬಿಕಾಸ್ ಥ್ರೂ ದಟ್ ಐ ವಿಲ್ ಬಿ ಹ್ಯಾಪಿ. ಸೊ ಯಾವುದೋ ಒಂದ್ರ ಮೇಲೆ ನನಗೆ ಆಸಕ್ತಿ ಇದೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಯಾವುದರ ಮೇಲೆ ಆಸಕ್ತಿಯನ್ನು ಪಡ್ತಾ ಇದ್ದೀನಿ ಅಂತಹ ಒಂದು ವಸ್ತು ಅಥವಾ ವಿಚಾರ ಅನ್ನುವಂತಹದ್ದು ನನಗೆ ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ. ಸೊ ಇಲ್ಲಿ ದ ಎಂಡ್ ರಿಸಲ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಾಧನೆ ಅಂತ ಹೇಳಿದಾಗ ದಟ್ ಈಸ್ ಹ್ಯಾಪಿನೆಸ್. ಸೊ ಈ ಒಂದು ಎಂಡ್ ರಿಸಲ್ಟು ಇಷ್ಟೊಂದು ನಿನಗೆ ಆನಂದವನ್ನು ಕೊಡುತ್ತೆ ಅಂತಂದಮೇಲೆ ಅದರ ನಂತರದಲ್ಲಿ ಇನ್ನೇನು ಇಲ್ಲ, ಬಿಕಾಸ್ ಯು ಆರ್ ಹ್ಯಾಪಿನೆಸ್. ಯಾವ ಒಂದು ಆನಂದ ಮತ್ತು ಸಂತೋಷಕ್ಕಾಗಿ ಇಲ್ಲಿವರೆಗೆ ನಾನು ದಿನನಿತ್ಯದಲ್ಲಿ ಪ್ರತಿ ಕ್ಷಣ ಅದನ್ನು ಹುಡುಕ್ತಾ ಇದ್ದೆ, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೆ, ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೆ ಅದಕ್ಕಾಗಿ, ಈಗ ಅವೆಲ್ಲವನ್ನು ಗಳಿಸಿ ಆಯಿತು. ಐ ಗಾಟ್ ದಿ ಎಂಡ್ ರಿಸಲ್ಟ್. ದಟ್ ಎಂಡ್ ರಿಸಲ್ಟ್ ಈಸ್ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ದಿ ಸೋರ್ಸ್ ಫಾರ್ ದಿಸ್ ಹ್ಯಾಪಿನೆಸ್. ನಾನು ಅಂತಂದರೆ ನಾನು ಆನಂದ ಸ್ವರೂಪಿ, ನಾನು ಆತ್ಮವೇ ಆಗಿದ್ದೀನಿ. ನಾನು ಆತ್ಮವೇ ಆಗಿರೋದ್ರಿಂದ ನನ್ನ ನೈಜ ಸ್ವರೂಪವೇ ಆನಂದ. ಈ ಆನಂದವನ್ನು ನಾನು ಎಲ್ಲೂ ಹುಡುಕೋ ಹಾಗಿಲ್ಲ. ನಾನೇ ಆನಂದ ಅನ್ನುವಂತಹದ್ದು ಈಗ ನನಗೆ ಗೊತ್ತಾಗೋಯಿತು. ದಟ್ ಈಸ್ ದಿ ಎಂಡ್ ರಿಸಲ್ಟ್ ಆಫ್ ದಿಸ್ ಸುಪ್ರೀಂ ನಾಲೆಡ್ಜ್. ಸೊ ಅದನ್ನು ಇಲ್ಲಿ ಯಮಧರ್ಮರಾಜ ಯು ಆರ್ ಗೋಯಿಂಗ್ ಟು ಗೈನ್ ದಟ್, ಅದನ್ನು ಇಲ್ಲಿ ಆಪ್ಯ ಅಂತ ಕರೆದಿದ್ದಾನೆ. ಮತ್ತು ಅವನು ಇದನ್ನು ನಚಿಕೇತನಿಗೆ ಹೇಳ್ತಾನೆ, ಹೇ ನಚಿಕೇತ, ನನ್ನ ಪ್ರಕಾರ ವಿವೃತಂ ಸದ್ಮ ನಚಿಕೇತಸಂ ಮನ್ಯೆ ಅಂತ ನಚಿಕೇತನಿಗೆ ಎದುರುಗಡೆ ಅವನನ್ನು ಮುಖಸ್ತುತಿ ಮಾಡಿದ್ದಾನೆ. ಇಲ್ಲಿವರೆಗೆ ಅವನನ್ನು ಪ್ರಶಂಸೆ ಮಾಡಿದ್ದಾನೆ. ಈಗ ಇನ್ನೇನು ಪ್ರಶಂಸೆ, ಇನ್ನೆಷ್ಟು ಮಾಡೋದು? ನೀನು ಗ್ರೇಟು ಅಂತ ಹೇಳಿ ಸಾಕಾಗೋಗಿದೆ ಯಮಧರ್ಮರಾಜನಿಗೆ. ಸೊ ಈಗ ಅವನು ಹೇಳ್ತಾ ಇದ್ದಾನೆ, ಇನ್ನು ಹೇಳೋವಂಥದ್ದೇನಿಲ್ಲಪ್ಪ. ವಿವೃತಂ ಸದ್ಮ ನಚಿಕೇತ ಸಂಮನ್ಯೆ. ಹೇ ನಚಿಕೇತ, ನೋಡಪ್ಪ, ಸದ್ಮ ಅಂತಂದರೆ ಪರಂಧಾಮ, ಬ್ರಹ್ಮನಿವಾಸ, ಪರಮಾತ್ಮ ನಿವಾಸ, ದಿ ಅಬೋರ್ಡ್, ವೈಕುಂಠ ಅಂತ ಹೇಳ್ಬೋದು, ಕೈಲಾಸ ಅಂತ ನಾವೇನು ಹೇಳ್ಬೋದು. ಸೊ ಎಲ್ಲಿ ಆ ಒಂದು ಪರಬ್ರಹ್ಮ ಇರ್ತಾನೆ, ಪರಬ್ರಹ್ಮನ ಸನ್ನಿಧಾನವನ್ನು ಇಲ್ಲಿ ಸದ್ಮ ಅಂತ ಹೇಳ್ತಾ ಇದ್ದಾನೆ. ಸೊ ನಚಿಕೇತನಿಗೆ ಹೇಳ್ತಾನೆ, ಹೇ ನಚಿಕೇತ, ನೀನು ಎಷ್ಟು ಯೋಗ್ಯ ಅಂತಂದರೆ ಯಾವ ಒಂದು ಬ್ರಹ್ಮನಿವಾಸವನ್ನು ಹೋಗಿ ಮುಟ್ಟಬೇಕು ಅಂತ ಹೇಳಿ ಈ ದೊಡ್ಡ ಸೃಷ್ಟಿಯಲ್ಲಿ ಎಷ್ಟೊಂದು ಜೀವಿಗಳು ಏನೆಲ್ಲವನ್ನ ನಿರಂತರವಾಗಿ ಇಲ್ಲಿ ಲೋಕದಲ್ಲಿ
ಮಾಡ್ತಾನೇ ಇದ್ದಾರೆ, ಅನೇಕ ಕರ್ಮಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೆ ನಚಿಕೇತ ವಿವೃತಂ ಸದ್ಮಂ, ವಿವೃತಂ ಆ ಒಂದು ಜಗನ್ನಿವಾಸ, ಆ ಪರಮಾತ್ಮನ ಸನ್ನಿಧಾನದ ಹೆಬ್ಬಾಗಿಲುಗಳು ದೊಡ್ಡದಾಗಿ ನಿನಗೆ ತೆರೆದುಕೊಂಡಿದೆ. ನೀನು ಸುಲಭವಾಗಿ ಯು ಕ್ಯಾನ್ ಟೇಕ್ ಎನ್ ಎಂಟ್ರಿ ಇನ್ ಟು ದಟ್. ಆ ಬಾಗಿಲುಗಳು ಬಹಳ ದೊಡ್ಡದಾಗಿ ತೆರೆದುಕೊಂಡಿದೆ. ಇಟ್ಸ್ ಎ ಕೇಕ್ ವಾಕ್ ಫಾರ್ ಯು. ನೀನು ಆರಾಮಾಗಿ ಅದರೊಳಗಡೆ ಹೊರಟೋಗ್ಬಿಡ್ಬೋದು. ನೀನು ಅಂತಹ ಯೋಗ್ಯತೆಯನ್ನು ಪಡೆದಿದೆಯಾ? ವಿವೃತಂ ಸದ್ಮ ನಚಿಕೇತ ಸಮ್ಮನ್ಯೆ. ಸೊ ದಟ್ ಪರ್ಟಿಕ್ಯುಲರ್ ಧಾಮ ಹ್ಯಾಸ್ ಓಪನ್ಡ್ ಇಟ್ಸ್ ಡೋರ್. ಸೊ ಅದು ಬಾಗಿಲು ತೆಗೆದಿದೆ, ನೀನು ಆರಾಮಾಗಿ ಅದರೊಳಗಡೆ ಹೊರಟೋಗ್ಬಿಡ್ಬೋದು. ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಎಂಟರ್ ಇನ್ ಟು. ಯಾಕೆಂದರೆ ನೀನು ಈಗಾಗಲೇ ಬದುಕಿನಲ್ಲಿ ಏನೆಲ್ಲವನ್ನ ನೀನು ಸಾಧಿಸಬೇಕಾಗಿದೆ ಅವೆಲ್ಲವನ್ನ ನೀನು ಸಾಧಿಸಿ ಆಗಿದೆ. ಸದ್ಗುಣಗಳನ್ನು ನೀನು ಸಂಪಾದನೆ ಮಾಡಿ ಆಗಿದೆ. ನಿನ್ನಲ್ಲಿ ವಿವೇಕ ಇದೆ, ವೈರಾಗ್ಯ ಇದೆ, ಎಲ್ಲವೂ ಆಗಿದೆ. ಸೊ ಇಷ್ಟೆಲ್ಲ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ರು ಕೂಡ ನಚಿಕೇತ ಯಮರಾಜನ ಮಾತುಗಳನ್ನ ಕೇಳಿಸ್ಕೊತಾ ಇದ್ದ. ಆದರೆ ನಚಿಕೇತ ಅವನ ಪ್ರಶ್ನೆ ಏನು ಅಂತಂದರೆ, ನನಗೆ ಬೇಕಾಗಿರುವಂತಹದ್ದು ಅಂತಿಮ ಸತ್ಯ, ನೀನು ನನ್ನನ್ನು ಹೊಗಳುವಂತಹದ್ದಲ್ಲ. ಯಮರಾಜ ನಚಿಕೇತನನ್ನ ಪ್ರಶಂಸೆ ಮಾಡ್ತಾನೆ. ಬಟ್ ಈ ಪ್ರಶಂಸೆಗಳಿಂದ ನಚಿಕೇತ ಸ್ವಲ್ಪವೂ ಹಿಗ್ಲಿಲ್ಲ. ಪ್ರಶಂಸೆ ಎನ್ನುವಂತಹದ್ದು ನಚಿಕೇತನವಿನ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿಲ್ಲ. ಸೊ ನಚಿಕೇತನಿಗೆ ಮುಖ್ಯವಾಗಿ ಬೇಕಾಗಿದ್ದೇನು? ಅವನಿಗೊಂದು ಅಂತಿಮ ಸತ್ಯದ ಬಗ್ಗೆ ಜ್ಞಾನ ಬೇಕಿತ್ತು. ಸೊ ನನಗೆ ಅಂತಹದ್ದು ಬೇಕು ಅಂತ ಕೇಳ್ತಾ ಇದ್ದಾನೆ. ಆದರೆ ನಚಿಕೇತನನ್ನ ಇವನು ಬಾಯಿ ತುಂಬ ಹೊಗಳ್ತಾ ಇದ್ದಾನೆ, ಪ್ರಶಂಸೆ ಮಾಡ್ತಾ ಇದ್ದಾನೆ. ಪ್ರಶಂಸೆಗಳಿಗಾಗಿ ನಚಿಕೇತ ಹಿಗ್ಲಿಲ್ಲ, ಅದಕ್ಕೆ ಮನಸೋಲಿಲ್ಲ. ನಚಿಕೇತ ಮತ್ತೆ ಯಮಧರ್ಮರಾಜನನ್ನ ಪ್ರಶ್ನೆ ಮಾಡ್ತಾನೆ. ಇನ್ಫ್ಯಾಕ್ಟ್ ಇಷ್ಟೆಲ್ಲ ಆದಮೇಲೆ ದ ಡೋರ್ಸ್ ಆರ್ ವೈಡ್ ಓಪನ್ ಫಾರ್ ಯು. ಆ ಒಂದು ಬ್ರಹ್ಮನಿವಾಸದ ಬಾಗಿಲು ತೆರೆದಿದೆ, ನೀನು ಸುಲಭವಾಗಿ ಒಳಗಡೆ ಹೋಗ್ಬೋದು ಅಂತ ಹೇಳಿದಾಗ ಕೂಡ ನಚಿಕೇತ ಅದರ ಬಗ್ಗೆ ಗಮನವನ್ನು ಕೊಡಲಿಲ್ಲ. ಬಿಕಾಸ್ ಅದಕ್ಕೆ ಮುಂಚೆ ಅವನಿಗೆ ಒಂದು ಜ್ಞಾನ ಬೇಕಿತ್ತು. ಜ್ಞಾನವನ್ನು ಅರಸಿ ಅವನು ಯಮಧರ್ಮರಾಜನ ಹಿಂದೆ ಬರ್ತಾ ಇದ್ದಾನೆ ಅಷ್ಟೇ ಹೊತ್ತು ನಾನೆಲ್ಲೋ ವೈಕುಂಠಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು, ಇಂತಹ ಸುಖ ಬೇಕು ಅಂತ ಹೇಳಿ ಅವನಿಗೆ ಯಮಧರ್ಮರಾಜನ ಹಿಂದೆ ಬಿದ್ದಿಲ್ಲ. ಸೊ ಇಷ್ಟೆಲ್ಲ ಪ್ರಶಂಸೆ ಮಾಡಿದ್ರು ಕೂಡ ಅದು ಯಾವ ಪರಿಣಾಮವೂ ಇವನ ಮೇಲೆ ಉಂಟಾಗಲಿಲ್ಲ. ಈ ಹಿಂದೆ ಕೂಡ ಅವನು ಕೇಳಿರ್ತಾನೆ, ಇದೇ ಮೊದಲನೆಯ ವಲ್ಲಿಯ 20ನೇ ಮಂತ್ರದಲ್ಲಿ ಅವನು ಕೇಳಿರ್ತಾನೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತತ್ ವಿದ್ಯಾಂ ಅನುಶಿಷ್ಟಸ್ತ್ವಯ ಅಹಂ ವರಾಣಮೇಶ ವರಸ್ತೃತೀಯ. ನನಗೆ ನೀನು 3ನೇ ವರ ಕೊಡಬೇಕಾಗಿದ್ದಿಲ್ಲ, ಆ 3ನೇ ವರವನ್ನು ಕೊಟ್ಬಿಡು. ನಾನು ಕೇಳ್ತಾ ಇದ್ದೆ ಅಂತಿಮ ಸತ್ಯ. ವಿಚಿಕಿತ್ಸಾ, ಈ ಲೋಕದಲ್ಲಿ ಅನೇಕ ಜನಗಳಿಗೆ ಇದರ ಬಗ್ಗೆ ಒಂದು ಸಂಶಯ ಇದೆ. ಇಲ್ಲಿಯವರೆಗೆ ಆ ಜೀವನಲ್ಲಿ ಇದ್ದಂತಹ ಆ ಒಂದು ಚೈತನ್ಯ ಸ್ವರೂಪ ಎನ್ನುವಂತಹದ್ದು ಅವನಿಂದ ಅನೇಕ ಚಟುವಟಿಕೆಗಳನ್ನು ಮಾಡಿಸ್ತಾ ಇತ್ತು. ಈಗ ದೇಹಕ್ಕೆ ಮರಣ ಪ್ರಾಪ್ತವಾಯಿತು. ಇಲ್ಲಿಯವರೆಗೆ ಇದ್ದಂತಹ ಅದು ಈಗ ಎಲ್ಲಿ ಹೋಯಿತು? ಅಥವಾ ಅದು ಅಲ್ಲಿ ಇದೆಯಾ ಅಥವಾ ಅದು ಇಲ್ವಾ? ಮುಂದಿನ ಗತಿ ಏನು ಅನ್ನುವಂತಹದ್ದು ಅವನ ಪ್ರಶ್ನೆ. ಸೊ ಇದೇ ಪ್ರಶ್ನೆಯನ್ನು ಮೊದಲನೆಯ ವಲ್ಲಿಯ 20ನೇ ಮಂತ್ರದಲ್ಲಿ ಕೇಳಿದಾನೆ. ಈಗ ನೀನು ಬ್ರಹ್ಮನ ಸದ್ಮಂ ಅಂತಂದರೆ ಆ ಒಂದು ನಿವಾಸಕ್ಕೆ ನೀನು ಆರಾಮವಾಗಿ ಹೋಗ್ಬೋದು, ಬಾಗಿಲುಗಳು ದೊಡ್ಡದಾಗಿ ತೆರೆದಿದೆ ಅಂತ ಹೇಳಿದಾಗ ನಚಿಕೇತ ಅದಕ್ಕಾಗಿ ಅವನು ಆ ಪ್ರಶಂಸೆಯ ಮಾತುಗಳಿಗೆ ಅವನು ಕಿವಿಗೊಡಲಿಲ್ಲ. ಅವನು ಮತ್ತೆ ಏನು ಮಾಡ್ತಾನೆ, ಅದೇ ಪ್ರಶ್ನೆಯನ್ನು ಈಗ ಮತ್ತೆ ಬೇರೆ ಬೇರೆ ಪದಗಳಿಂದ ಕೇಳ್ತಾನೆ. ಈ ಹಿಂದೆ ಏನು ಕೇಳಿದ್ದ ಸೇಮ್ ಅದೇ ಕ್ವಶ್ಚನ್, ಬಟ್ ಇಲ್ಲಿ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಕೇಳ್ತಾನೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಸ್ಮಾತ್ ಕೃತ ಅಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ ಯತ್ತತ್ ಪಶ್ಯಸಿ ತತ್ವದ. ಇಲ್ಲಿ ಅನ್ಯತ್ರ ಧರ್ಮಾತ್ ಅಂತಂದ್ರೆ ಧರ್ಮಕ್ಕಿಂತ ಬೇರೆ ಆಗಿರುವಂತಹದ್ದು ಏನಾದರೂ ಇದೆಯಾ? ಅನ್ಯತ್ರ ಅಧರ್ಮಾತ್ ಅಥವಾ ಅಧರ್ಮಕ್ಕಿಂತ ಬೇರೆ ಆಗಿರುವಂತಹದ್ದು ಏನಾದರೂ ಇದೆಯಾ?
ದಟ್ ಮೀನ್ಸ್ ಧರ್ಮ ಮತ್ತು ಅಧರ್ಮ ಅನ್ನುವಂತಹದ್ದು ನಾವು ಮಾತನಾಡ್ತೀವಲ್ಲ, ಅವೆರಡನ್ನ ಮೀರಿ ಏನಾದರೂ ಇದೆಯಾ ಇಲ್ಲಿ ಲೋಕದಲ್ಲಿ? ನಂಬರ್ 1. ಮತ್ತು ಕೃತ ಅಕೃತಾತ್, ಇಲ್ಲಿ ಅವನೇನು ಹೇಳ್ತಾನೆ ಅಂತಂದ್ರೆ, ಅಸ್ಮಾತ್, ಈ ಕಾರಣಗಳಿಂದ. ಯಾವ ಕಾರಣಗಳಿಂದ? ಧರ್ಮ ಮತ್ತು ಅಧರ್ಮಕ್ಕಿಂತ ಏನಾದರೂ ಬೇರೆ ಅನ್ನುವಂತಹದ್ದು ಇದ್ದ ಪಕ್ಷದಲ್ಲಿ ಆ ಕಾರಣದಿಂದ ಕೃತಾತ್, ಕಾರ್ಯಕಾರಣಗಳಿಂದ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಇಲ್ಲಿ ಕಾರ್ಯಕಾರಣ ಅಂತಂದಾಗ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ, ಕಾರ್ಯ ಅಂತಂದ್ರೆ ಇಟ್ ಈಸ್ ಎ ಕರ್ಮ, ಕಾರಣ ಅಂತಂದ್ರೆ ಕಾಸ್. ಸೊ ಇಲ್ಲಿ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅದ್ರ ಬಗ್ಗೆ ಇವನು ಕೇಳ್ತಾ ಇದ್ದಾನೆ. ಏನಾದರೂ ಒಂದು ಆಗಬೇಕು ಅಂತಂದ್ರೆ ಆ ಆಗುವುದರ ಹಿಂದೆ ಅದಕ್ಕಾಗಿ ಒಂದು ಕಾರಣ ಇರಬೇಕು, ಇಲ್ಲ ಅಂತಂದ್ರೆ ಅದು ಕರ್ಮವಾಗಿ ಬದಲಾಗುವುದಿಲ್ಲ. ಸೊ ಈ ಕರ್ಮ ಮತ್ತು ಕರ್ಮಫಲ ಅವನು ಕೇಳ್ತಾ ಇದ್ದಾನೆ, ಕೃತ ಅಕೃತ. ಸೊ ಈ ಕಾಸ್ ಅಂಡ್ ಎಫೆಕ್ಟ್ ಇದಕ್ಕಿಂತ ಭಿನ್ನವಾಗಿರೋದು ಏನಾರು ಇದೆಯಾ? ಬಿಕಾಸ್ ಆಫ್ ದಿ ಧರ್ಮ ಅಂಡ್ ಅಧರ್ಮ ಅದಕ್ಕಿಂತ ಏನಾದ್ರು ಬೇರೆ ಇದ್ದರೆ ಆ ಇದ್ದ ಪಕ್ಷದಲ್ಲಿ ಈ ಕಾಸ್ ಅಂಡ್ ಎಫೆಕ್ಟ್ ಅನ್ನುವಂತಹದ್ದು ಇದೆಯಲ್ಲ, ಅದಕ್ಕಿಂತ ಭಿನ್ನವಾಗಿರುವಂತಹದ್ದು. ಮತ್ತು ಭೂತಾಚ ಭವ್ಯಾಚ, ನಾವೇನು ಮಾಡ್ತೀವಿ, ಭೂತಕಾಲ ಭವಿಷ್ಯಕಾಲ ಅಂತ ಹೇಳಿ ಈ ಹಿಂದೆ ನಡೆದಿರುವಂತಹದ್ದನ್ನ ಭೂತಕಾಲ, ಮುಂದೆ ನಡೆಯುವಂತಹದ್ದನ್ನ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈ ಭೂತ ಮತ್ತು ಭವಿಷ್ಯ, ಹಿಂದೆ ಆಗಿರುವಂತಹದ್ದು ಮುಂದೆ ಆಗುವಂತಹದ್ದು, ಅದಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಮೋಸ್ಟ್ ಪ್ರಾಬಬ್ಲಿ ಅದು ಇದೆ ಅಂತ ಅನ್ಸತ್ತೆ ಅಂತ ನಚಿಕೇತ ಹೇಳ್ತಾನೆ. ಮೋಸ್ಟ್ಲಿ ಅಂತಹದ್ದು ಯಾವುದೋ ಒಂದು ಸತ್ಯ ಇದೆ. ಮತ್ತು ಯಮಧರ್ಮರಾಜ ಇವರೇ ಮಹಾನುಭಾವ. ಯಾಕೆ ಯಮಧರ್ಮರಾಜನ್ನ ಅವನು ಮಹಾನುಭಾವ ಅಂತ ಕರೆದಿದ್ದಾನೆ ಅಂತಂದರೆ, ಹಿ ನೋಸ್ ದಟ್ ಯಮಧರ್ಮರಾಜ ಈಸ್ ಎ ವೆರಿ ಗುಡ್ ಟೀಚರ್, ಹಿ ಈಸ್ ಎ ಅನುಭವಿ. ಅವನಿಗೆ ಎಲ್ಲ ರೀತಿಯ ಅನುಭವಗಳು ಆಗಿದೆ. ಆ ಎಲ್ಲ ಅನುಭವಗಳು ಅವನಿಗೆ ಆಗಿರೋದ್ರಿಂದ ಅವನು ಹೇಳ್ತಾ ಇದ್ದಾನೆ, ಯು ಆರ್ ಎ ಮಹಾನುಭಾವ. ಯಮಧರ್ಮರಾಜನನ್ನ ಯು ಆರ್ ಎ ಮಹಾನುಭಾವ, ನಿನಗೆಲ್ಲ ಗೊತ್ತಿದೆ. ಸೊ ಈಗ ನಾ ಏನು ಕೇಳ್ತಾ ಇದ್ದೀನಿ, ಆ ರೀತಿ ಅಂತಹದ್ದೇನಾದರೂ ಭಿನ್ನವಾಗಿರುವಂತಹದ್ದು ಇದೆಯಾ? ಮೋಸ್ಟ್ ಪ್ರಾಬಬ್ಲಿ ಇರಬಹುದು. ಇದ್ದ ಪಕ್ಷದಲ್ಲಿ ಅದು ನಿನಗೆ ಅನುಭವ ಆಗಿದೆ ಅಂತ ನನಗೆ ಗೊತ್ತು. ನಿನಗೆ ಅನುಭವ ಆಗಿದೆ ಅಂತಂದ್ರೇನು? ನೀ ಅದನ್ನು ನೋಡಿರ್ತೀಯಾ? ಯತ್ ತತ್ ಪಶ್ಯಸಿ, ಅದನ್ನು ನೀನು ಒಂದು ವೇಳೆ ನೋಡಿದ್ರೆ ತತ್ವದ ಆ ಅನುಭವವನ್ನು ನನಗೆ ಹೇಳಪ್ಪ. ಇದೆಲ್ಲ ಯಾಕೆ? ಅಲ್ಲಿ ಬಾಗಲ್ ದೊಡ್ಡದಾಗಿ ತೆಗೆದಿದೆಯೋ ಬಿಟ್ಟಿದೆಯೋ, ನಾನು ಅಲ್ಲಿ ಹೋಗ್ತೀನೋ ಬಿಡ್ತೀನೋ, ನಿನಗೆ ಯಾಕೆ ಬೇಕು ಅದು? ಸೊ ಇಲ್ಲಿ ವೆರಿ ವೆರಿ ಇಂಟರೆಸ್ಟಿಂಗ್ ಅಂತಂದರೆ, ಇಲ್ಲಿ ಧರ್ಮ ಅಧರ್ಮಕ್ಕಿಂತ ಮಿಗಿಲಾಗಿರುವಂತಹದ್ದು, ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು, ಭೂತ ಭವಿಷ್ಯಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದ್ರೆ, ಆ ಏನಾದರೂ ಇದ್ರೆ ಅಂತಂದರೆ ದಟ್ ಈಸ್ ಕಾಲ್ಡ್ ದಿ ರಿಯಾಲಿಟಿ. ನಾವೇನು ಒಂದು ಸತ್ಯ ಅಂತ ಹೇಳ್ತೀವಿ, ಸತ್ಯ ಲೈಸ್ ದೇರ್ ಬಿಯಾಂಡ್. ನಾವು ಅದಕ್ಕೆ ಪರಮಾತ್ಮನನ್ನ ಹಿ ಈಸ್ ಬಿಯಾಂಡ್ ಆಫ್ ಎವ್ರಿಥಿಂಗ್. ಗುಣಗಳಿಗಿಂತ ಭಿನ್ನವಾಗಿದ್ದಾನೆ ಪರಮಾತ್ಮ, ಎಲ್ಲವುಗಳನ್ನ ದಾಟಿರೋವನು ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ನಚಿಕೇತ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ದಟ್ ಸತ್ಯ ವೇರ್ ದಿ ಪರಮಾತ್ಮ ಸ್ಟ್ಯಾಂಡ್ಸ್ ಬಿಯಾಂಡ್ ಅಂತ ನಾವೇನು ಹೇಳ್ತೀವಿ ವೇದಾಂತದಲ್ಲಿ, ಅಂತಹದ್ದನ್ನು ಆ ಪದಗಳನ್ನು ಉಪಯೋಗಿಸಲಿಲ್ಲ. ಧರ್ಮ ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು, ಕಾರ್ಯಕಾರಣಗಳಿಗಿಂತ ಭಿನ್ನವಾಗಿರುವಂತಹದ್ದು, ಮತ್ತು ಈ ಭೂತ ಭವಿಷ್ಯ ಅವುಗಳನ್ನು ಮೀರಿರುವಂತಹದ್ದು ಏನಾದರೂ ಇದ್ದರೆ, ಅಂಡ್ ಅದು ಇದೆ, ನೀನು ನೋಡಿದೀಯಾ, ನೀನು ನೋಡಿರೋದ್ರಿಂದ ನಿನ್ನ ಅನುಭವಗಳನ್ನು ನನಗೆ ಕೊಡು, ಅಷ್ಟೇ ನನಗೆ ಬೇಕಾಗಿರೋದು. ಇದೆಲ್ಲ ಯಾಕಪ್ಪ? ಆ ರೀತಿ ಇಲ್ಲಿ ಕೇಳ್ತಾ ಇದ್ದಾನೆ. ಅದನ್ನು ತತ್ವದ, ಅದನ್ನು ನೀನು ತಿಳಿಸುವವನಾಗು. ಸೊ ಹೀಗೆ ಇಲ್ಲಿ ಅವನಿಗೆ ಗುರುವಿನ ಮೇಲೆ ಎಷ್ಟು ವಿಶ್ವಾಸ ಅಂತಂದರೆ, ಅವನು ಹೇಳ್ತಾನೆ ಅಂತಹದ್ದಿದೆ, ಅದನ್ನು ನೀನು ನೋಡಿದ್ಯಾ. ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಹಿಸ್ ಗುರು, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಯು ಆರ್ ಮೈ ಟೀಚರ್, ಯು ನೋ ಎವ್ರಿಥಿಂಗ್. ಸೊ ಗುರು ಅಂತ ಹೇಳಿದ್ಮೇಲೆ ದಟ್ ಕಂಪ್ಲೀಟ್ ಸರೆಂಡರ್ನೆಸ್, ನಾನು ನಿನ್ನಲ್ಲಿ ಶರಣಾಗಿದ್ದೀನಿ, ಸೊ ಡೂ ವಾಟ್ ಎವರ್ ಯು ವಾಂಟ್. ಸೊ ಗುರುವಿನ ಮೇಲೆ ಅವನಿಗೆ ಅಷ್ಟೊಂದು ವಿಶ್ವಾಸ, ಅತೀವ ನಂಬಿಕೆ. ಸೊ ಅಕಾರ್ಡಿಂಗ್ ಟು ನಚಿಕೇತ, ದಿಸ್ ಯಮಧರ್ಮರಾಜ ಈಸ್ ಎ ಮಚ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್.
ಇಂತಹದ್ದು ಅನೇಕಗಳು ಅವನಿಗೆ ಅನುಭವ ಆಗಿದೆ. ಈ ಪ್ರಕಾರ ಯಮಧರ್ಮರಾಜನಿಗೆ ಗೊತ್ತಿದೆ, ಧರ್ಮ ಮತ್ತು ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದೋ ಒಂದು ಸತ್ಯದ ಅರಿವು ಯಮಧರ್ಮರಾಜನಿಗೆ ಆಗಿದೆ. ಸೊ ಯಾವುದೇ ಒಂದು ಪರಿಣಾಮ ಅಂತಂದರೆ ಎಫೆಕ್ಟ್, ಒಂದು ಕಾರ್ಯ ಅಂತಂದರೆ ಕರ್ಮದ ನಂತರದಲ್ಲಿ ಹೊರಬರುವಂತಹದ್ದು. ಸೊ ಅದನ್ನು ಪರಿಣಾಮ ಅಂತ ಹೇಳ್ತೀವಿ. ಸೊ ಒಂದು ಪರಿಣಾಮ ಉಂಟಾಗಬೇಕು ಅಂತಂದರೆ ಅಲ್ಲಿಯೇ ಅದಕ್ಕೆ ಅಂತ ಹೇಳಿ ಒಂದು ಕಾರಣ ಅಂತಂದರೆ ಒಂದು ಕರ್ಮ ಅನ್ನುವಂತಹದ್ದು ಜರುಗಿರಬೇಕು. ಸೊ ದಟ್ ಈಸ್ ಕಾಲ್ಡ್ ದಿ ಕಾರ್ಯಕಾರಣ ಸಂಬಂಧ. ಸೊ ಇಲ್ಲಿ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಯಾವುದೋ ಒಂದು ಬಲವಾದ ಕಾರ್ಯಕಾರಣ ಸಂಬಂಧ ಅನ್ನುವಂತಹದ್ದಿದೆ. ಆ ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದೋ ಒಂದಿದೆ ಅನ್ನುವಂತಹದ್ದು ಕೂಡ ಯಮಧರ್ಮರಾಜನಿಗೆ ಗೊತ್ತಿದೆ. ಅದನ್ನು ಯಮಧರ್ಮರಾಜ ಬಲ್ಲವನಾಗಿದ್ದಾನೆ. ಸಿಮಿಲರ್ಲಿ ಭೂತಕಾಲ ಮತ್ತು ಭವಿಷ್ಯ ಕಾಲಕ್ಕಿಂತ ಕೂಡ ಭಿನ್ನವಾಗಿರುವಂತಹದ್ದು ಯಾವುದೋ ಒಂದಿದೆ, ಅದು ಕೂಡ ಯಮಧರ್ಮರಾಜನಿಗೆ ಗೊತ್ತಿದೆ. ಸೊ ಇದೆಲ್ಲ ಯಮಧರ್ಮರಾಜನಿಗೆ ಗೊತ್ತಿದೆ ಅನ್ನುವಂತಹದ್ದು ನನ್ನ ಮನದಾಳದ ಚಿಂತನೆ. ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಒಳಗಡೆ ಯಮಧರ್ಮರಾಜನಿಗೆ ಇವೆಲ್ಲ ಗೊತ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ನೀನು ಅವುಗಳನ್ನು ನೋಡಿರ್ತೀಯ. ಯತ್ ತತ್ ಪಶ್ಯಸಿ, ಯಾವುದನ್ನು ನೀನು ನೋಡಿದೀಯ ತತ್ವದ ಅದನ್ನು ನನಗೆ ಹೇಳು. ನೀನು ಅವೆಲ್ಲವನ್ನ ಕಂಡಿದೀಯ, ನಿನಗೆ ಅದರ ಅನುಭವ ಆಗಿದೆ, ಆ ಅನುಭವಗಳನ್ನು ನೀನು ನನಗೆ ತಿಳಿಸ್ಕೊಡು ಅಂತ ಕೇಳ್ತಾನೆ. ಸೊ ಈ ಮಂತ್ರದಲ್ಲಿ ನಚಿಕೇತ ಕೇಳ್ತಾ ಇರೋಂತಹದ್ದು ಪರಮರಹಸ್ಯ, ದ ಸೀಕ್ರೆಟ್ ನಾಲೆಡ್ಜ್ ಅಬೌಟ್ ದಿ ಟ್ರೂತ್. ಸೊ ಒಂದು ಪರಮರಹಸ್ಯ ಬೇಕಾಗಿದೆ. ಆ ರಹಸ್ಯ ಯಮಧರ್ಮರಾಜನಿಗೆ ಗೊತ್ತಿದೆ. ಸೊ ಗೊತ್ತಿರುವಂತಹದ್ದನ್ನು ನೇರವಾಗಿ ನನಗೆ ಇಂತಹದ್ದು ಬೇಕು ಅಂತ ಕೇಳ್ತಾ ಇಲ್ಲ. ನೇರವಾಗಿ ಪ್ರಶ್ನೆ ಮಾಡದೆ ಹೋದರೂ ಕೂಡ ಬೇರೆ ಬೇರೆ ರೀತಿಯ ಪದಗಳ ಪ್ರಯೋಗ ಮಾಡಿ ಆ ಪದಗಳ ಶಬ್ದ ಮತ್ತು ಅರ್ಥ ನನಗೆ ಇಂತಹದ್ದು ಬೇಕು ಅಂತ ಯಮಧರ್ಮರಾಜನಿಗೆ ಅರ್ಥ ಆಗುತ್ತೆ ನಾನು ಈ ರೀತಿ ಕೇಳಿದ್ರೆ ಅಂತ ಹೇಳಿ ಯಮಧರ್ಮರಾಜನಿಗೆ ಮನದಟ್ಟಾಗುವಂತೆ ಈ ರೀತಿ ನಾನು ಪ್ರಶ್ನೆ ಮಾಡಿದ್ರೆ ಅವನಿಗೆ ಬೇರೆ ದಾರಿ ಇಲ್ಲ, ಅದನ್ನು ಕೊಡಲೇಬೇಕು. ಸೊ ಅವನ್ನ ಕೊಡುವುದಕ್ಕೆ ನಾನು ಯಾವ ಪದಗಳನ್ನು ಉಪಯೋಗಿಸಬೇಕು, ಯಾವ ಶಬ್ದಗಳು ಅವನಲ್ಲಿ ಯಾವ ರೀತಿಯ ಅರ್ಥವನ್ನು ಉಂಟು ಮಾಡಿದಾಗ ನನಗೆ ಉಪದೇಶವನ್ನು ಅವನು ಮಾಡ್ತಾನೆ ಅನ್ನುವಂತಹದ್ದನ್ನು ಅರಿತು ನಚಿಕೇತ ಆ ಪ್ರಕಾರದಲ್ಲಿಯೇ ಇಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಸೊ ಇಲ್ಲಿ ದಟ್ ವಿಚ್ ಈಸ್ ಡಿಫರೆಂಟ್ ಫ್ರಮ್ ಧರ್ಮ ಅಂಡ್ ಅಧರ್ಮ, ದಟ್ ವಿಚ್ ಈಸ್ ಭೂತಕಾಲ ಮತ್ತು ಭವಿಷ್ಯತ್ ಕಾಲಕ್ಕಿಂತ ಭಿನ್ನವಾಗಿರುವಂತಹದ್ದು, ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದನ್ನು ನೀನೇನೋ ನೋಡಿದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ನಿನಗಾಗಿದೆಯಲ್ಲ, ಆ ಒಂದು ಸತ್ಯವನ್ನು ನಾನು ತಿಳ್ಕೋಬೇಕು ಅಂತ ಹೇಳಿ ನಿನ್ನಲ್ಲಿ ನಾನು ಈ ಒಂದು 3ನೇ ವರವಾಗಿ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ. ಉಪನಿಷತ್ ಪ್ರಕಾರ 12 ವರ್ಷ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಬಂದಿತ್ತು ಕುಮಾರ ಅಂತ. ಸೊ ವೇದಾಂತದಲ್ಲಿ ಕುಮಾರ ಅನ್ನುವಂತಹದನ್ನ ನಾಟ್ ಎಕ್ಸಾಕ್ಟ್ಲಿ ಪ್ರೌಢ ಅಂತ ಹೇಳ್ತಾರೆ. ಸೊ ಕುಮಾರ ಅಂತಂದರೆ ಆ ಥರ. ಸೊ ಬಿಟ್ವೀನ್ ದಟ್ ಆ ಒಂದು ಏಜ್ ಬಿಟ್ವೀನ್ 8 and 12. ಸೊ ಇದೇ ಕುಮಾರ ಅನ್ನೋ ಪದಕ್ಕೆ ಆಚಾರ್ಯ ಶಂಕರರು ಇನ್ನೊಂದು ಇದರಲ್ಲಿ ಸ್ತೋತ್ರದಲ್ಲಿ ಬಂದಿದೆ, ಅಲ್ಲೂ ಕೂಡ ಅವನನ್ನು ಅದೇ ರೀತಿ ಕರೀತಾರೆ, ಕುಮಾರ ಅಂತ ಕರೀತಾರೆ. ಸೊ ಕುಮಾರ ಅಂತಂದರೆ ಸಣ್ಣ ಪ್ರಾಯದವನು, ಈ ಅರ್ಥವನ್ನು ತಗೋಬೋದು. ಸೊ ಅದರಿಂದ ಯಮಧರ್ಮರಾಜ ಸೊ ಅದರಿಂದ ಇಲ್ಲಿ ದಯಮಾಡಿ ನನಗೆ ಈ ಒಂದು ಸತ್ಯವನ್ನು ತಿಳಿಸ್ಕೊಡು ಅಂತ ಹೇಳ್ತಾನೆ. ಇಲ್ಲಿ ಪ್ರಶ್ನೆ ಧರ್ಮ ಮತ್ತು ಅಧರ್ಮಕ್ಕಿಂತ ಬೇರೆ ಆಗಿರುವಂತಹದ್ದು. ಈ ಪ್ರಶ್ನೆ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಏನೋ ಸಮಥಿಂಗ್ ಈಸ್ ದರ್ ಇನ್ ಬಿಟ್ವೀನ್ ಅಥವಾ ಅದಾದಮೇಲೆ ಅಂತ ಅನಿಸಿದ್ರು ಕೂಡ ಧರ್ಮ ಮತ್ತು ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದೋ ಇದೆ ಅಂತಂದರೆ ಏನಿರಬಹುದು ಅನ್ನೋ ಒಂದು ಕುತೂಹಲ. ಅದೇ ರೀತಿ ಭೂತಕಾಲ ಮತ್ತು ಭವಿಷ್ಯತ್ ಕಾಲಕ್ಕಿಂತ ಭಿನ್ನವಾಗಿರುವಂತಹದ್ದು, ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು ಅಂತಂದರೆ ದೀಸ್ ಆರ್ ಆಲ್ ಒಂದು ರೀತಿ ಕುತೂಹಲವನ್ನು ಉಂಟು ಮಾಡುತ್ತೆ ಈ ಪ್ರಶ್ನೆ. ಸೊ ಈ ಪ್ರಶ್ನೆನ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ನೇಚರ್ ಆಫ್ ದಿಸ್ ವರ್ಲ್ಡ್. ಈ ಜಗತ್ತು ಅಂತಂದ್ರೆ ಏನು ಅನ್ನುವಂಥದ್ದು ನಮಗೆ ಅರ್ಥ ಆಗಬೇಕು. ಸೊ ಜಗತ್ತೇನು ಅನ್ನುವಂತಹದ್ದು ಗೊತ್ತಾದರೆ ಇಲ್ಲಿ ನಚಿಕೇತ ಏನನ್ನು ಕೇಳ್ತಾ ಇದ್ದಾನೆ, ಅವನಿಗೆ ಏನು ಬೇಕಾಗಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ವಾಟ್ ಈಸ್ ಜಗತ್, ವಾಟ್ ಈಸ್ ದಿ ನೇಚರ್ ಆಫ್ ದಿಸ್ ವರ್ಲ್ಡ್, ಅದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ಇನ್ಫ್ಯಾಕ್ಟ್ ಪ್ರಪಂಚ ಅಂತ ನಾವೇನು ಹೇಳ್ತೀವಿ ಅಥವಾ ಜಗತ್ತು ಅಂತ ಕರಿತೀವಿ,
ಈ ಜಗತ್ತನ್ನು ಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ ಇದೊಂದು ಕರ್ಮಕ್ಷೇತ್ರ. ಜಗತ್ತು ಅನ್ನುವಂತಹದ್ದು ಪರಮಾತ್ಮನ ಸೃಷ್ಟಿ, ಅದು ಓಕೆ. ಬಟ್ ಯಾಕೆ ಮಾಡಿದಾನೆ, ಈ ಒಂದು ಸೃಷ್ಟಿ ಯಾಕೆ ಬೇಕಿತ್ತು? ಅನೇಕ ಸಂದರ್ಭಗಳಲ್ಲಿ ಇಂತಹ ಪ್ರಶ್ನೆ ಬರುತ್ತೆ. ಪರಮಾತ್ಮ ಅವನ ಪಾಡಿಗೆ ಅವನು ಇರ್ಬೋದಾಗಿತ್ತು, ಈ ಪ್ರಪಂಚನ ಸೃಷ್ಟಿ ಮಾಡಿ ನಮ್ಮನ್ನು ಇಲ್ಲ ಹಾಕಿ ಗೋಳಿ ಕೊಡ್ತಾ ಇದ್ದಾನಲ್ಲ, ಹಿಂಗೆಲ್ಲ ನಮಗೆ ಬರುತ್ತೆ. ಸೊ ಒಂದೊಂದು ಸಮಯ ಒಂದೊಂದು ರೀತಿ ನಾವು ಸಮಾಧಾನ ಮಾಡ್ಕೋತೀವಿ. ಭಗವಂತನ ಸೃಷ್ಟಿ ಯಾಕೆ ಅಂತಂದಾಗ ಒಂದು ಕಡೆ ಒಂದು ವಿಚಾರ ಹೇಳಿದಾಗ ಓಹೋ ಹೌದಪ್ಪ, ಇನ್ಮೇಲಿಂದ ಆ ಥರ ಪ್ರಶ್ನೆ ಮಾಡಲ್ಲ, ಆ ಕ್ಷಣದಲ್ಲಿ ನಾವು ಕನ್ವಿನ್ಸ್ ಆಗ್ತೀವಿ. ಮತ್ತೊಂದು ಕಡೆ ಇನ್ನೊಂದು ರೀತಿನಲ್ಲಿ ಹೇಳ್ತಾರೆ, ಅವಾಗಲೂ ಕನ್ವಿನ್ಸ್ ಆಗ್ತೀವಿ. ಬಟ್ ವಾಟ್ ಈಸ್ ಆಲ್ ದಿಸ್? ಒಂದೊಂದು ಸಲ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ಸೃಷ್ಟಿ ಯಾಕೆ ಅನ್ನುವಂತಹದ್ದನ್ನು ಈ ರೀತಿ ಹೇಳಿದಾಗ ಇದರ ಹಿಂದೆ ನಿಜವಾದ ಪರ್ಪಸ್ ಏನಿರಬಹುದು? DVG ಅವ್ರು ಹೇಳ್ತಾರೆ, ದೇವರು ಒಬ್ಬನೇ ಇದ್ದಂತಹ ದೇವನಿಗೆ ಏನಪ್ಪ ಇನ್ನು ಎಷ್ಟು ದಿವಸ ಅಂತ ನಾನು ಒಬ್ಬನೇ ಇರ್ಬೋದು, ಇಲ್ಲಿ ಇನ್ನೊಬ್ಬ ಇಲ್ಲವೇ ಇಲ್ಲ, ನನ್ನನ್ನು ಬಿಟ್ಟರೆ ಇಲ್ಲಿ ಇನ್ನೊಬ್ಬ ಇಲ್ಲ. ಸೊ ನೀನು ಎಷ್ಟು ದಿವಸ ಈ ಥರ ನಾನು ಒಂಟಿಯಾಗಿರಲಿ, ನನಗೀಗ ನನ್ನ ಜೊತೆ ಆಟ ಆಡೋಕ್ಕೆ ಫ್ರೆಂಡ್ಸ್ ಬೇಕು, ಏನೋ ಒಂದು ಬೇಕು ಅಂತ ಹೇಳಿ ಪರಮಾತ್ಮ ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾ ಹೋಗ್ತಾನಂತೆ. DVG ಅವ್ರು ಹೇಳ್ತಾರೆ ಲೀಲೆ. ಸೊ ಇಲ್ಲಿ ಈ ರೀತಿ ಪ್ರಪಂಚ ಜಗತ್ತು ಅಂತಂದ್ರೆ ಏನು ಅನ್ನುವಂತಹದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ವೆರಿ ವೆರಿ ಸೀರಿಯಸ್ ಕ್ವಶನ್. ಸೊ ಇಲ್ಲಿ ಜಗತ್ತು ಅನ್ನುವಂತಹದ್ದು ಒಂದು ಕರ್ಮಕ್ಷೇತ್ರ. ಈ ಕರ್ಮಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಜೀವಗಳು. ಜೀವ ಅಂತಂದ್ರೇನು? ಜೀವ ಭಾವವನ್ನು ಹೊತ್ತು ಜನ್ಮ ತಾಳಿ ಬಂದಂತಹ ನಾವೆಲ್ಲರೂ ಕೂಡ ಜೀವಗಳು. ಆ ಜೀವಗಳಲ್ಲಿ ನಾವು ಮನುಷ್ಯ ಜೀವಗಳು, ನಮ್ಮನ್ನು ಮನುಷ್ಯರು ಅಂತ ಕರೀತಾರೆ. ಸೊ ನಮಗೆ ಈ ರೀತಿಯ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿದೆ. ಆ ಮೂಲಕವಾಗಿ ನಾವು ಜೀವಭಾವವನ್ನು ಹೊತ್ತು ಇಲ್ಲಿ ಬಂದಿದ್ದೀವಿ. ಸೊ ನಮಗೆ ಈ ರೀತಿಯ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಸಮ್ ಕರ್ಮಫಲ. ಸೊ ದಿಸ್ ಮನುಷ್ಯ ಜನ್ಮ ಅನ್ನುವಂತಹದ್ದು ಒಂದು ಕರ್ಮಫಲ. ಸೊ ಆ ಕರ್ಮಫಲದ ಕಾರಣದಿಂದ ನಾನಿಲ್ಲಿ ಮನುಷ್ಯ ಜನ್ಮ ಅಂತ ಹೇಳಿ ಮನುಷ್ಯ ಜೀವ ಅಂತ ಅನ್ನಿಸ್ಕೊಂಡು ಇಲ್ಲಿ ಜನ್ಮವನ್ನು ತಗೊಂಡೆ. ಜನ್ಮ ತಗೊಂಡು ನಾನು ಹುಟ್ಟಿದೆ ಅಂತಂದರೆ ನಾನು ಹುಟ್ಟುತ್ತಾನೆ ನನ್ನ ಜೊತೆ ಒಂದು ಪ್ಯಾಕೇಜ್ ಏನು ಅಂತಂದರೆ ಅನೇಕ ವಾಸನಗಳನ್ನು ಹೊತ್ತು ನಾನು ಇಲ್ಲಿ ಹುಟ್ಟಿ ಬಂದೆ. ಸೊ ಚಿತ್ತದಲ್ಲಿ ಅನೇಕ ವಾಸನೆಗಳು ಈಗಾಗಲೇ ತುಂಬಿತ್ತು. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಅನೇಕ ಕರ್ಮಗಳ ದ ಮೆಮೊರೀಸ್ ಅಂತ ಹೇಳ್ತೀವಿ. ಆ ಮೆಮೊರೀಸ್, ಇಂಪ್ರೆಷನ್ಸ್ ಅಂತ ಹೇಳ್ತೀವಿ. ನಾವು ಮಾಡಿದಂತಹ ಕರ್ಮದ ಗುರುತುಗಳು, ಅದನ್ನು ವಾಸನಾಸ್ ಅಂತ ಹೇಳ್ತಾರೆ. ಆ ವಾಸನಗಳೆಲ್ಲ ಬಹಳ ಸೂಕ್ಷ್ಮವಾಗಿ ಚಿತ್ತದಲ್ಲಿ ಅಡಗಿರುತ್ತೆ. ಅಂದರೆ ಈಗ ಮಾಡಿದಂತಹ ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದಿದೆ, ಅದು ಈ ಜನ್ಮದಲ್ಲೇ ಕೊಡ್ಬೋದಾಗಿತ್ತು. ಅದು ಯಾಕೆ ಅಷ್ಟೊಂದು ಸೂಕ್ಷ್ಮವಾಗಿ ಹೋಗಿ ಚಿತ್ತದಲ್ಲಿ ಸೇರ್ಕೋಬೋದಾಗಿತ್ತು? ಅದು ಕೂಡ ಒಂದು ಕ್ವಶನ್. ಬಿಕಾಸ್ ಈಗ ಮಾಡಿದಂತಹ ಒಂದು ಕರ್ಮಕ್ಕೆ ಆ ಫಲವನ್ನು ನಾನು ಅನುಭವಿಸಬೇಕು ಅಂತಂದರೆ ಅದು ಪುಣ್ಯ ಆಗಿರಬಹುದು, ಪಾಪ ಆಗಿರ್ಬೋದು. ಆ ಫಲವನ್ನು ನಾನು ಅನುಭವಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಶರೀರ ಇರಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಕರ್ಮಫಲ. ಆದರೆ ಈಗ ಹೊತ್ತು ಬಂದಿರುವಂತಹ ಶರೀರದಲ್ಲಿ ಅವುಗಳಿಗೆ ಅವಕಾಶವಿಲ್ಲ. ಸೊ ಅದಕ್ಕಾಗಿ ನಾನು ಮತ್ತೊಂದು ಜನ್ಮವನ್ನೇ ತಗೋಬೇಕಾಗತ್ತೆ. ಸೊ ಆಗೇನು ಮಾಡುತ್ತೆ, ಅವೆಲ್ಲ ಸೂಕ್ಷ್ಮವಾಗಿ ಕರ್ಮ ಬೀಜಗಳು ಅಂತ ಅನ್ನಿಸ್ಕೊಂಡು ಸಂಸ್ಕಾರಗಳು ಅಥವಾ ವಾಸನಾಗಳು ಅಂತ ಹೇಳಿ ದೇ ಆಲ್ ಗೋ ಅಂಡ್ ಸ್ಟೋರ್ ಇನ್ ದಟ್ ಚಿತ್ತ. ಚಿತ್ತ ಅಂತಂದ್ರೆ ಏನು? ದಟ್ ಈಸ್ ಸೂಕ್ಷ್ಮ ಶರೀರ. ಸ್ಥೂಲ ಶರೀರಕ್ಕೆ ಸಾವು ಸಂಭವಿಸುತ್ತೆ. ಆ ಸ್ಥೂಲ ಶರೀರ ಅನ್ನುವಂತಹದ್ದು ಪಂಚಭೂತಗಳಲ್ಲಿ ಹೋಗಿ ಲೀನವಾಗುತ್ತೆ. ಯಾವುದರ ವಾಯುವಿನಿಂದ ಬಂದಿರುವಂತಹದ್ದು ವಾಯುವಿನಲ್ಲಿ ಸೇರ್ಕೊಳ್ಳುತ್ತೆ, ಭೂಮಿಯಿಂದ ಬಂದಂತಹದ್ದು ಭೂಮಿಗೆ, ನೀರಿನ ಅಂಶ ನೀರಿಗೆ, ಆಕಾಶದ ಅಂಶ ಆಕಾಶಕ್ಕೆ, ಹೀಗೆ ಪಂಚಭೂತಗಳಲ್ಲಿ ಈ ಸ್ಥೂಲ ದೇಹ ಅನ್ನುವಂತಹದ್ದು ಸಂಪೂರ್ಣವಾಗಿ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ದಟ್ ಈಸ್ ಕಾಲ್ಡ್ ದಿ ಪಂಚಭೂತಗಳಲ್ಲಿ ಲೀನ ಅಂತ ಹೇಳ್ತಾರೆ. ಈ ರೀತಿ ಆದಾಗ ಇನ್ನೇನು ಅಲ್ಲಿ ಸ್ಥೂಲ ಶರೀರ ಅನ್ನುವಂತಹದ್ದಿಲ್ಲ. ಇತ್ತು, ಅದಕ್ಕೆ ಒಂದು ಅಂತ್ಯಕ್ರಿಯೆ, ಅದು ಮಣ್ಣಿನಲ್ಲಿ ಹೂಳ್ತೀವೋ, ದೇಹವನ್ನು ದಹಿಸ್ತೀವೋ, ಏನೋ ಒಂದು ಮಾಡಿದ ನಂತರದಲ್ಲಿ ಅವೆಲ್ಲ ಹೋಗಿ ಪಂಚಭೂತಗಳಲ್ಲಿ ಲೀನವಾಗತ್ತೆ. ಸೊ ನೋ ಮೋರ್ ಸ್ಥೂಲ ಶರೀರ. ಉಳ್ಕೊಂಡಿರುವಂತಹದ್ದು ಯಾವುದು? ಸೂಕ್ಷ್ಮ ಶರೀರ. ದಟ್ ಸೂಕ್ಷ್ಮ ಶರೀರ ಈಸ್ ಕಾಲ್ಡ್ ದಿ ಸಂಸ್ಕಾರಾಸ್ ಆರ್ ದಿ ವಾಸನಾಸ್ ಆರ್ ಇಂಪ್ರೆಷನ್ಸ್
ಮೆಮೊರೀಸ್ ಅಂತ ನಾವು ಹೇಳ್ತೀವಿ. ಸೊ ಆ ಮೆಮೊರೀಸ್ಗಳು ಏನು ಮಾಡುತ್ತೆ, ಅವೆಲ್ಲ ಆ ಅನುಭವಗಳನ್ನು ನಮಗೆ ಕೊಡಬೇಕು. ಸೊ ಆ ಅನುಭವಗಳನ್ನು ನಮಗೆ ಕೊಡಬೇಕಾದ್ರೆ ನಮಗೆ ಯಾವ ರೀತಿಯ ಶರೀರ ಬೇಕು, ನಾವು ಮನುಷ್ಯರಾಗೇ ಹುಟ್ಟಬೇಕಾ ಇನ್ನೊಂದ್ಸಲಿ, ಅಥವಾ ಪ್ರಾಣಿಗಳ ಹುಟ್ಟಬೇಕಾ, ಯಾವ ರೀತಿಯಲ್ಲಿ ಯಾವ ಕರ್ಮಗಳಿಗೆ ಯಾವ ರೀತಿಯ ಶರೀರ ನನಗೆ ಸಿಗಬೇಕು ಅನ್ನುವಂಥದ್ದನ್ನು ಆ ಕರ್ಮಗಳು ನಿರ್ಧರಿಸಿ ನಂತರದಲ್ಲಿ ಎಲ್ಲಿ ಹುಟ್ಟಬೇಕು, ಯಾವ ರೀತಿ ಹುಟ್ಟಬೇಕು, ಪ್ರಾಣಿನೋ ಮನುಷ್ಯನ ಅಥವಾ ಯಾವ ತಂದೆ ತಾಯಿಗಳಿಗೆ ಹುಟ್ಟಬೇಕು, ಎವ್ರಿಥಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ. ಅದೆಲ್ಲ ಡಿಸೈಡ್ ಆದಮೇಲೆ ಒಂದು ಜನ್ಮ ಅಂತ ಹೇಳಿ ಆ ಒಂದು ಕರ್ಮಫಲ ಅನ್ನುವಂತಹದ್ದು ಹೋಗಿ ಒಂದು ಯೋನಿ ಅಂತಂದರೆ ಗರ್ಭದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಆ ನಂತರದಲ್ಲಿ ಅದು ಜನ್ಮ ತಗೊಂಡು ಬರುತ್ತೆ. ಸೊ ಜನ್ಮ ತಗೊಂಡು ಬರಬೇಕಾದ್ರೆ ಅಷ್ಟೊಂದು ವಾಸನಗಳನ್ನು ನಾವು ಹೊತ್ತು ಬಂದಿರ್ತೀವಿ. ಸೊ ಇಲ್ಲಿ ಬಂದ ನಂತರದಲ್ಲಿ ಬೆಳೀತಾ ಬೆಳೀತಾ ನಾವೆಲ್ಲ ಅನೇಕ ಕರ್ಮಗಳನ್ನು ಮಾಡ್ತೀವಿ. ಯಾಕೆ ಕರ್ಮಗಳನ್ನು ಮಾಡ್ತೀವಿ? ಬಹಳ ಆಶ್ಚರ್ಯ. ನಾ ಯಾಕೆ ಇಂತಹ ಕೆಲಸವನ್ನು ಮಾಡಿದೆ ಅಂತಂದರೆ, ಅಂತಹ ಕೆಲಸವನ್ನು ಮಾಡಬೇಕಾಗಿರುವಂತಹ ಒಂದು ವಾಸನ ವಾಸ್ ಆಲ್ರೆಡಿ ದೇರ್ ಇನ್ ದಿ ಚಿತ್ತ. ಸೊ ಅದೇನಾಗುತ್ತೆ, ಇಟ್ ವಿಲ್ ಪ್ರಾಂಪ್ಟ್ ಒಂದು ಸೂಕ್ತ ಸಮಯ, ಇಂತಹ ಟೈಮಲ್ಲಿ ನೀನು ಇಂತಹ ಕೆಲಸ ನಿನ್ನಿಂದ ಆಗಬೇಕು ಅನ್ನುವಂತಹದ್ದು ಅಲ್ಲಿ ಪ್ರೀ ಡಿಸೈಡರ್ ಅಲ್ಲಿ ಆಗೋಗಿರುತ್ತೆ. ಆ ಕ್ಷಣದಲ್ಲಿ ಏನಾಗುತ್ತೆ, ಅದು ಒಂದು ಎಚ್ಚರಿಕೆಯ ಸಂದೇಶ ಅಂದರೆ ಇಟ್ ವಿಲ್ ಪ್ರಾಂಪ್ಟ್ ಆ ಕೆಲಸವನ್ನು ಮಾಡಿಸುತ್ತೆ. ಮನುಷ್ಯ ಯಾಕೆ ಕರ್ಮಗಳನ್ನು ಮಾಡ್ತಾನೆ ಅಂತಂದರೆ, ಬಿಕಾಸ್ ಆಫ್ ದಿ ವಾಸನಾಸ್ ಮನುಷ್ಯ ತನ್ನನ್ನು ಕರ್ಮದಲ್ಲಿ ತೊಡಗಿಸ್ಕೋತಾನೆ. ಸೊ ಹೀಗೆ ಅನೇಕ ಕರ್ಮಗಳಲ್ಲಿ ಅವನು ಭಾಗಿಯಾಗ್ತಾ ಬರ್ತಾನೆ. ಸೊ ಮನುಷ್ಯ ಈ ರೀತಿ ಅನೇಕ ವಾಸನೆಗಳನ್ನು ಹೊತ್ತು ಅವನು ಬಂದಿದ್ದಾನೆ ಅಂತಂದಮೇಲೆ ಅವನು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾಗಿ ತನ್ನನ್ನು ತಾನು ಯಾವುದೋ ಒಂದು ರೀತಿಯಲ್ಲಿ ಅವನು ಆ ಒಂದು ಕರ್ಮವನ್ನು ಮಾಡ್ತಾನೆ ಅಥವಾ ಅನುಭವಿಸ್ತಾನೆ. ಏನೋ ಒಂದು ಚಟುವಟಿಕೆ ಅವನು ಮಾಡುವಂತಹ ಅನೇಕ ಕರ್ಮದ ಚಟುವಟಿಕೆಗಳು ನನ್ನ ಈ ಕಣ್ಣುಗಳಿಗೆ ಕಾಣೋದಿಲ್ಲ. ನಾವು ಅನ್ಕೋತೀವಿ ಸುಮ್ಮನೆ ಅಲ್ಲಿ ಹೋಗಿ ಕೂತಿದ್ದಾನೆ, ಅವನಿಗೆ ಬುದ್ಧಿ ಇಲ್ಲ ಅಥವಾ ಇನ್ನೇನೋ. ನಾವು ಕೆಲವ್ರನ್ನ ನೋಡಿದಾಗ ಅಂತೀವಿ, ಇಲ್ಲಿ ವೇದ ಅಂತ ಹೇಳುತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಗೀತೆಯಲ್ಲಿ ಪರಮಾತ್ಮ ಕೃಷ್ಣ ಕೂಡ ಇದೇ ಮಾತನ್ನ ಹೇಳಿದ್ದಾನೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಲ್ಲಿ ಕರ್ಮ ಅನ್ನುವಂತಹದ್ದು ನಡೀಲೇಬೇಕು ಅಂತ ವೇದ ಅಂತ ಹೇಳ್ತಾ ಇದೆ. ಬಟ್ ಅವನಿಗೆ ಬುದ್ಧಿ ಅನ್ನುವಂತಹದ್ದೇ ಇಲ್ಲ. ಪಾಪ ಅವನೇನು ಕರ್ಮವನ್ನು ಮಾಡ್ತಾನೆ ಅಂತಂದರೆ, ಅವನು ಏನನ್ನೂ ಮಾಡದಂತೆ ನಮಗೆ ಕಂಡ್ರೂ ಕೂಡ ಅವನು ಏನು ಅನುಭವಿಸ್ತಾ ಇದ್ದಾನೆ, ಅವನ ಪ್ರಪಂಚ ಬೇರೆ, ಅವನ ಒಳಗಡೆ ಏನು ನಡೀತಾ ಇದೆ, ಓನ್ಲಿ ಹಿ ನೋಸ್. ಅದಕ್ಕೆ ಅಂತಹ ಮಕ್ಕಳನ್ನ ನಾವೇನು ಮಾಡ್ತೀವಿ, ಗಾಡ್ ಚೈಲ್ಡ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾವಂತಹವ್ರನ್ನ ನೋಡಿದಾಗ ನಮಗೆ ಗೊತ್ತಿಲ್ಲ ಅವನ ಕರ್ಮ ಅಂತ ಅಂದ್ಬಿಡ್ತೀವಿ. ಬಟ್ ಆ ಟೈಮಲ್ಲಿ ನಮ್ಮ ಪ್ರೇಯರ್ ಯಾವ ಥರ ಇರಬೇಕು ಅಂತಂದರೆ, ಕರ್ಮ ಅವನಿಗೆ ಚೆನ್ನಾಗಿ ಕಳೆದು ಹೋಗಿ ಅವನು ಸದ್ಗತಿನ ಹೋಗಿ ಸೇರಲಿ. ದಟ್ ಶುಡ್ ಬಿ ಅವರ್ ಪ್ರೇಯರ್. ನಾವು ಯಾರನ್ನಾರು ನೋಡಿದಾಗ ಅವನ ಕರ್ಮ ಅವನು ಅನುಭವಿಸ್ತಾ ಇದ್ದಾನೆ ಅಂತ ನಾವು ಅಂದ್ಬಿಡ್ತೀವಿ. ಆ ಕೋಪಕ್ಕೋ ಹತಾಶೆಗೋ ನಿರಾಶೆಗೋ ಯಾವುದೇ ಕಾರಣಕ್ಕೆ ಯಾರನ್ನ ಬೇಕಾದ್ರೂ ನಾವು ಅಂತೀವಿ. ಬಟ್ ಆ್ಯಕ್ಚುಯಲಾಗಿ ಲೌಕಿಕ ದೃಷ್ಟಿಯಿಂದ ಮಾಡಬಾರ್ದೇ ಇರುವಂತಹ ಕೆಲಸವನ್ನು ಮಾಡಿದಾಗ ಅವನು ಅನುಭವಿಸ್ತಾನೆ ಅಂತ ನಾವು ಬೈತೀವಿ, ಅದು ಲೌಕಿಕ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ವೇದಾಂತ ನಾವು ಯಾರನ್ನೂ ಅನ್ನಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಅವನು ಯಾಕೆ ಹಾಗೆ ಮಾಡ್ದ, ಇಟ್ ಈಸ್ ಆಲ್ರೆಡಿ ಸ್ಟೋರ್ಡ್ ಇನ್ ದಿ ಚಿತ್ತ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಸೂಕ್ಷ್ಮ ವಿಚಾರಸ್. ದಟ್ ಈಸ್ ಕಾಲ್ಡ್ ದಿ ತಾಳ್ಮೆ. ಸಾಧನೆಯಲ್ಲಿ ತಾಳ್ಮೆ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಪುರಂದರದಾಸರದ ಒಂದು ತತ್ವಪದದಲ್ಲಿ ಬರುತ್ತೆ, ತಾಳುವಿಕೆಗಿಂತ ತಪಸ್ಸಿಲ್ಲ. ದಟ್ ಈಸ್ ತಾಳ್ಮೆ. ಒನ್ ಆಫ್ ದಿ ಗ್ರೇಟೆಸ್ಟ್ ತಪಸ್ಯ, ಐ ವಿಲ್ ವೆಯ್ಟ್. ನನ್ನ ಟೈಮಲ್ಲಿ ನಾನು ಪಡ್ಕೋತೀನಿ ಅಂತ ನಾನು ಶಾಂತವಾಗಿಟ್ಬಿಟ್ರೆ ಅದಕ್ಕಿಂತ ದೊಡ್ಡ ನೆಮ್ಮದಿ ಬೇರೆ ಯಾವುದೂ ಇಲ್ಲ. ಅವನಿಗೆ ಸಿಕ್ಕಿ ನನಗೆ ಸಿಕ್ಕಲಿಲ್ಲ, ಎಷ್ಟು ಗೊಂದಲ. ನಾನು ತಾಳ್ಮೆಯನ್ನು ತಂದ್ಕೋತೀನಿ ಅಂತಂದರೆ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಸೊ ಹೀಗೆ ಮನುಷ್ಯ ಇಲ್ಲಿಗೆ ಬಂದ ಮೇಲೆ ಅವನು ಅನೇಕ ರೀತಿಯ ಕರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಬೋದಾನೆ. ಆ ರೀತಿ ಕರ್ಮ ಮಾಡೋದ್ರಿಂದ ಆ್ಯಕ್ಚುಲಾಗಿ ವೈ ವಿ ಹ್ಯಾವ್ ಟು ಇನ್ವಾಲ್ವ್ ಅವರ್ ಸೆಲ್ಸ್ ಇನ್ ದಿ ಕರ್ಮಾಸ್ ಅಂತಂದರೆ,
ಈ ಸಂದರ್ಭದಲ್ಲಿ ಒಬ್ಬ ಗುರುವಿನ ಉಪದೇಶ ಏನಾಗುತ್ತೆ, ನೋಡಪ್ಪ ನೀನು ಯಾವ ರೀತಿಯ ಕರ್ಮವನ್ನು ಮಾಡಬೇಕು. ಇನ್ಫ್ಯಾಕ್ಟ್ ಕರ್ಮಯೋಗ ಕೂಡ ಅದನ್ನೇ ಹೇಳುತ್ತೆ, ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯು ಹ್ಯಾವ್ ಟು ಡೂ ಇಟ್, ಬಟ್ ವಾಟ್ ಟೈಪ್ ಆಫ್ ಕರ್ಮ ಯು ಹ್ಯಾವ್ ಟು ಡೂ. ಬೈ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ಕರ್ಮ ನಿನ್ನ ಪೂರ್ವ ವಾಸನೆಗಳು ಅಲ್ಲಿ ನಾಶವಾಗಬೇಕು, ಅಂತಹ ಕರ್ಮವನ್ನು ಮಾಡಬೇಕು. ಮತ್ತು ಈ ಕರ್ಮವನ್ನು ಮಾಡಿದಾಗ ಈ ಕರ್ಮದಿಂದ ಹೊಸ ಫಲ ಅನ್ನುವಂತಹದ್ದು ಸಿಗಬಾರ್ದು, ಅಂತಹ ಕರ್ಮವನ್ನು ಮಾಡಬೇಕು. ಆದರೆ ಅಲ್ಲಿ ಒಂದು ಮಾರ್ಗದರ್ಶನ ಇಲ್ಲದೇ ಇದ್ದಾಗ ಮಾಡುವಂತಹ ಕರ್ಮದಿಂದ ಹೊಸ ಕರ್ಮಫಲಗಳು ಸೃಷ್ಟಿಯಾಗತ್ತೆ, ಪೂರ್ವ ಕರ್ಮಫಲಗಳು ಹಾಗೆ ಉಳ್ಕೊಂಡಿರುತ್ತೆ. ಎಗೇನ್ ಪುನರಪಿ ಜನನಂ. ಸೊ ಇಲ್ಲಿ ಆ ರೀತಿ ಕರ್ಮ ಮಾಡೋದಕ್ಕೆ ನಿರಂತರವಾಗಿ ನಾವು ಕರ್ಮದಲ್ಲಿ ಇನ್ವಾಲ್ವ್ ಆಗಲೇಬೇಕು, ಬೇರೆ ದಾರಿ ಇಲ್ಲ ಅಂತಂದಾಗ ವಿ ನೀಡ್ ಎ ಫೀಲ್ಡ್. ನಮಗೊಂದು ಕರ್ಮ ಮಾಡೋದಕ್ಕೆ ಒಂದು ಕ್ಷೇತ್ರ ಬೇಕು. ದಟ್ ಕ್ಷೇತ್ರ ಈಸ್ ಕಾಲ್ಡ್ ದಿ ಕರ್ಮಕ್ಷೇತ್ರ. ದಟ್ ಕರ್ಮಕ್ಷೇತ್ರ ಈಸ್ ದಿ ವರ್ಲ್ಡ್. ಈ ಜಗತ್ತು ಏನು ಅಂತಂದರೆ, ಈ ಜಗತ್ತು ನಮಗೆ ಯಾಕೆ ಸಿಕ್ಕಿದೆ ಅಂತಂದರೆ ಇಲ್ಲಿ ನಾವು ಕರ್ಮಗಳನ್ನು ಮಾಡಬೇಕು. ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು? ನಾವು ಮಾಡುವಂತಹ ಕರ್ಮದಿಂದ ನಮ್ಮ ಪೂರ್ವ ಕರ್ಮ ವಾಸನೆಗಳು ನಾಶವಾಗಬೇಕು, ಮತ್ತು ಮಾಡ್ತಾ ಇರೋ ಈ ಒಂದು ಕರ್ಮದಿಂದ ಹೊಸ ವಾಸನೆಗಳು ಅಂತಂದರೆ ಹೊಸ ಕರ್ಮಫಲ ಯಾವುದೂ ಅಂಟ್ಕೋಬಾರ್ದು. ಫಾರ್ ದಟ್ ಅದಕ್ಕೆ ಒಂದು ಕ್ಷೇತ್ರ ಬೇಕು, ಅದಕ್ಕೆ ಒಂದು ಮಾರ್ಗದರ್ಶನ ಬೇಕು. ದಟ್ ಈಸ್ ವೈ ದ ವರ್ಲ್ಡ್ ಈಸ್ ಹಿಯರ್. ಸೊ ಹೀಗೆ ದಿಸ್ ವರ್ಲ್ಡ್ ಅಂತಂದರೆ ಇದೊಂದು ಕರ್ಮಕ್ಷೇತ್ರ. ಇಲ್ಲಿ ಜೀವ ಅಂತ ಅನ್ನಿಸ್ಕೊಂಡವನು ಅವನು ಕೂಡ ಅನೇಕ ರೀತಿಯ ಕರ್ಮವನ್ನು ಮಾಡ್ತಾನೆ. ಅವನು ಮಾಡುವಂತಹ ಆ ಕರ್ಮ ಪುಣ್ಯದ ಕರ್ಮ ಆಗಿರಬಹುದು ಅಥವಾ ಪಾಪದ ಕರ್ಮ ಆಗಿರಬಹುದು. ಅದು ಧರ್ಮದಿಂದ ಕೂಡಿರಬಹುದು ಅಥವಾ ಅಧರ್ಮದಿಂದ ಕೂಡ ಕೂಡಿರಬಹುದು. ಒಟ್ಟಿನಲ್ಲಿ ಒಬ್ಬ ಜೀವ ಅವನು ಕರ್ಮ ಮಾಡಿದ ಕಾರಣದಿಂದ ಅವನಿಗೆ ಹಿ ಗೆಟ್ಸ್ ಎ ಫ್ರೂಟ್ ಅಂತಂದರೆ ಅದಕ್ಕೆ ಅಂತ ಹೇಳಿ ಒಂದು ಕರ್ಮದ ಫಲ ಇದ್ದೇ ಇರುತ್ತೆ. ಸೊ ಪುಣ್ಯದ ಕರ್ಮಗಳನ್ನು ಅವನು ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಪುಣ್ಯವನ್ನು ಸುಖವನ್ನು ಅನುಭವಿಸ್ತಾನೆ, ಹಿ ಎಂಜಾಯ್ಸ್. ಅದೇ ರೀತಿ ಪಾಪದ ಕರ್ಮಗಳನ್ನು ಅವನು ಮಾಡ್ತಾ ಇದ್ದಾನೆ ಎಂದ ಪಕ್ಷದಲ್ಲಿ ಅವನಿಗೆ ಪಾಪದ ಫಲ ಅನ್ನುವಂತಹದ್ದು ಕೂಡ ಸಿಗತ್ತೆ. ಸೊ ಹೀಗೆ ಕರ್ಮ ಅಂತ ಹೇಳಿದ್ಮೇಲೆ ಆ ಕರ್ಮಕ್ಕೆ ಅದರದೇ ಆದಂತಹ ಒಂದು ಫಲ ಈಸ್ ಗ್ಯಾರಂಟಿ. ಸೊ ಇಲ್ಲಿ ಕರ್ಮ ಮಾಡ್ತಾ ಇರುವಂತಹವನನ್ನ ಕರ್ತ ಅಂತ ಕರೀತಾರೆ. ಕರ್ತ ಅನ್ನುವಂತಹವನು ತಾನು ಮಾಡಿದಂತಹ ಕರ್ಮದಿಂದ ಐದರ್ ಹಿ ಎಂಜಾಯ್ಸ್ ಬಿಕಾಸ್ ಆಫ್ ಪುಣ್ಯಕರ್ಮ ಆರ್ ಹಿ ಸಫರ್ಸ್ ಬಿಕಾಸ್ ಆಫ್ ಪಾಪಕರ್ಮ. ಸೊ ಈ ಕಾರಣಕ್ಕಾಗಿ ದ ಎಂಟೈರ್ ಜಗತ್ ಈಸ್ ಕ್ರಿಯೇಟೆಡ್. ಸೊ ಇಲ್ಲಿ ಪ್ರಪಂಚ ಅಂತ ನಾವೇನು ಕರೀತಾ ಇದ್ದೀವಿ, ಆ ಪ್ರಪಂಚ, ದಿ ಸೆನ್ಸಸ್ ಇಂದ್ರಿಯಗಳು, ದಿ ಬಾಡಿ ದೇಹ, ಮೈಂಡ್ ಮನಸ್ಸು, ಇಂಟಲೆಕ್ಟ್ ಬುದ್ಧಿ ಅಂತಂದರೆ ಅದಕ್ಕೆ ವೇದಾಂತದಲ್ಲಿ ಅಲ್ಲಲ್ಲಿ ಬರುತ್ತೆ, ಉಪನಿಷತ್ನಲ್ಲಿ ನಿನಗಿಂತ ಪ್ರಪಂಚ ಬೇರೆ ಯಾವುದು ಇನ್ನೊಂದಿಲ್ಲಪ್ಪ, ಪ್ರಪಂಚ ಅನ್ನೋದನ್ನ ನೀನು ಹುಡುಕಬೇಡ, ನಿನ್ನ ಒಳಗಡೆನೇ ಇದೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಪ್ರಪಂಚ ಇಂದ್ರಿಯಗಳು ದೇಹ ಮನಸ್ಸು ಬುದ್ಧಿ ಎವ್ರಿಥಿಂಗ್ ಸೇರಿಸಿ ಅದನ್ನು ಪ್ರಪಂಚ ಅಂತ ಕರೀತಾರೆ. ಸೊ ಆಲ್ ದಿಸ್ ಈಸ್ ಪ್ರಪಂಚ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಇವೆಲ್ಲವೂ ಸೇರಿ ಏನು ಹೇಳ್ತಾರೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ಲೇ ಆಫ್ ಧರ್ಮ ಅಂಡ್ ಅಧರ್ಮ. ನಚಿಕೇತ ಅದನ್ನ ಕೇಳ್ತಾ ಇರೋದು. ಧರ್ಮಕ್ಕಿಂತ ಬೇರೆ ಆಗಿರುವಂತಹದ್ದು ಅಧರ್ಮಕ್ಕಿಂತ ಬೇರೆ ಆಗಿರುವಂತಹದ್ದು ಏನಾದರೂ ಇದೆಯಾ? ಸೊ ಇಲ್ಲಿ ಪ್ರಪಂಚ, ದಿ ಬಾಡಿ, ಇಂದ್ರಿಯಾಸ್, ಮೈಂಡ್ ಅಂಡ್ ಇಂಟೆಲೆಕ್ಟ್, ಆಲ್ ದಿಸ್ ಈಸ್ ನಥಿಂಗ್ ಬಟ್ ದಿ ಪ್ಲೇ ಆಫ್ ಪ್ರಪಂಚ. ಇಟ್ ಈಸ್ ಎ ಮಾಯಾ ಜಗತ್ತು ಅಂತ ಹೇಳಿದಾಗ ಅದಕ್ಕೆ ಇದನ್ನು ಏನು ಕರೀತಾರೆ, ಮಾಯಾ ಜಗತ್ತು. ಸೊ ಇಟ್ಸ್ ಎ ಪ್ಲೇ ಆಫ್ ದಿ ವರ್ಲ್ಡ್, ಪ್ಲೇ ಆಫ್ ಧರ್ಮ ಅಂಡ್ ಅಧರ್ಮ, ಪ್ಲೇ ಆಫ್ ಕಾಸ್ ಅಂಡ್ ಎಫೆಕ್ಟ್, ಕಾರ್ಯಕಾರಣ. ಮತ್ತು ಇಂಟ್ರೆಸ್ಟಿಂಗ್ ಏನು ಕರ್ಮ ಅಂತ ಹೇಳಿದಾಗ, ಹಿಂದೆ ನೀವು ಪ್ರಶ್ನೆ ಮಾಡಿದ್ರಿ ಬಹಳ ದಿವಸದ ಹಿಂದೆ, ಕರ್ಮ ಇಟ್ ಸೆಲ್ಫ್ ಬಿಕಮ್ಸ್ ಕರ್ಮಫಲ. ನೀವು ಒಂದ್ಸಲಿ ಕರ್ಮ ಮತ್ತು ಕರ್ಮಫಲ ಎರಡು ಬೇರೆ ಬೇರೆನಾ ಅಂತ ಕೇಳಿದ್ರಿ. ಸೊ ಇಲ್ಲಿ ಕರ್ಮ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಕರ್ಮಫಲ. ಅದನ್ನು ಇಲ್ಲಿ ಅವನು ನಚಿಕೇತ ಕೇಳ್ತಾ ಇದ್ದಾನೆ. ಕೃತ ಅಕೃತ,
ಕಾರ್ಯಕಾರಣ ಸಂಬಂಧ. ಅದು ಹೇಗೆ ಕರ್ಮ ಇಟ್ ಸೆಲ್ಫ್ ಬಿಕಮ್ಸ್ ಕರ್ಮಫಲ, ಹೇಗೆ ಅವೆರಡು ಒಂದೇ ಆಗತ್ತೆ ಅದನ್ನು ಹೇಳ್ತಾನೆ. ಸೊ ಕರ್ಮ ಈಸ್ ದಿ ಕಾರಣ, ಕರ್ಮ ಅನ್ನುವಂತಹದ್ದು ಈಸ್ ದಿ ಕಾಸ್, ಆ್ಯಂಡ್ ಕರ್ಮಫಲ ದ ಎಫೆಕ್ಟ್, ಪರಿಣಾಮ, ದಟ್ ಈಸ್ ದಿ ಕಾರ್ಯ, ದಟ್ ಈಸ್ ದಿ ಎಫೆಕ್ಟ್. ಸೊ ದ ಎಂಟೈರ್ ವರ್ಲ್ಡ್ ಈಸ್ ದಿ ಪ್ಲೇ ಆಫ್ ಧರ್ಮ, ಅಧರ್ಮ, ಕಾರ್ಯ, ಕಾರಣ, ಭೂತ, ಭವ್ಯ, ಇವೆಲ್ಲ ಇಟ್ಸ್ ಆಲ್ ಲೀಲೆ. ಈ ಲೀಲೆಯಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ, ಲೀಲೆಯನ್ನು ಅರ್ಥ ಮಾಡ್ಕೋತಾ ಇಲ್ಲ, ಆ ಲೀಲೆಯ ಬಂಧನದಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ. ಸೊ ಈಗ ಕರ್ಮ ಮಾಡಿದ್ಯಾವಾಗ? ಹಿಂದೆ, ದಟ್ ಈಸ್ ಭೂತಕಾಲ. ಕರ್ಮ ಮಾಡಿದ್ದು ಭೂತಕಾಲದಲ್ಲಿ. ಕರ್ಮದ ಫಲ ಬರುವಂತಹದ್ದು ಯಾವಾಗ? ಭವಿಷ್ಯ, ನಂತರದಲ್ಲಿ. ಸೊ ಕರ್ಮ ಮಾಡಿದ್ದು ಭೂತಕಾಲದಲ್ಲಿ, ಕರ್ಮಫಲ ದೊರೆತಿದ್ದು ಭವಿಷ್ಯದಲ್ಲಿ. ಬಿಟ್ವೀನ್ ಭೂತಕಾಲ ಆ್ಯಂಡ್ ಭವಿಷ್ಯಕಾಲ, ದಟ್ ಗ್ಯಾಪ್ ಈಸ್ ಕಾಲ್ಡ್ ಟೈಮ್, ಸಮಯ. ಕರ್ಮ ಮಾಡಿದ್ದು ಭೂತಕಾಲದಲ್ಲಿ, ಫಲ ಸಿಕ್ಕಿದ್ದು ಭವಿಷ್ಯದಲ್ಲಿ. ಕರ್ಮ ಫಲವಾಗಿ ಬದಲಾಗೋದಕ್ಕೆ ದಟ್ ಗ್ಯಾಪ್, ಟೈಮ್, ಆ ಟೈಮ್ ಅನ್ನುವಂಥದ್ದು ಆ ಫಲ, ಅದನ್ನು ಫಲ ಮಾಡಬೇಕಲ್ಲ, ಕರ್ಮ ಅನ್ನೋದನ್ನ ಫಲ ಮಾಡಬೇಕಲ್ಲ, ಆ ಫಲ ಮಾಡೋದಕ್ಕೆ ಈ ಒಂದು ಟೈಮ್ ಅನ್ನುವಂತಹದ್ದು, ದಟ್ ವಾಸ್ ದಿ ಬ್ರಿಡ್ಜ್. ಸೊ ದೆರ್ ಈಸ್ ಟೈಮ್. ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಸಮ್ ಟೈಮ್, ಅದಕ್ಕೆ ಕೆಲವು ಕಾಲದ ಅವಕಾಶ ಬೇಕು. ಸೊ ನಂತರದಲ್ಲಿ ಅಕಾರ್ಡಿಂಗ್ ಟು ದಿ ಕರ್ಮ ಇಟ್ ಗಿವ್ಸ್ ದಿ ಸುಖ ಆರ್ ದಿ ದುಃಖ. ಕರ್ಮ ಯಾವ ರೀತಿಯಲ್ಲಿರುತ್ತೆ ಅದಕ್ಕೆ ತಕ್ಕಂತೆ ಕರ್ಮಫಲ, ಅದು ಸುಖ ಆಗಿರಬಹುದು, ದುಃಖ ಆಗಿರಬಹುದು. ಕರ್ಮ ಫಲವಾಗಿ ಬದಲಾಗಿ ಅದು ಮತ್ತೆ ನಮಗೆ ಸಿಗೋ ಹಾಗೆ ಮಾಡೋದಕ್ಕೆ ಸ್ವಲ್ಪ ಸಮಯದ ಅವಕಾಶ ಬೇಕು. ಯಾಕೆಂದರೆ ಅದು ಚೇಂಜ್ ಮಾಡಬೇಕು, ಕರ್ಮವನ್ನು ಫಲವಾಗಿ ಬದಲಾಯಿಸಬೇಕು. ಸೊ ಅದಕ್ಕೆ ಟೈಮ್ ಬೇಕು, ದಟ್ ಈಸ್ ಕಾಲ್ಡ್ ದಿ ಟೈಮ್. ಇದನ್ನು ಮತ್ತಷ್ಟು ಆಳವಾಗಿ ಇದನ್ನು ನಾವು ತಿಳ್ಕೋಬೇಕು, ಅಭ್ಯಾಸ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕರ್ಮ ಥಿಯರಿ. ಕರ್ಮ ಥಿಯರಿ ಅಂತಂದರೆ ಕರ್ಮದ ನಿಯಮಗಳು, ಲಾಸ್ ಆಫ್ ಕರ್ಮ. ಕರ್ಮ ರಹಸ್ಯದಲ್ಲಿ ಅಲ್ಲಿ ಕೂಡ ದೇರ್ ಆರ್ ಸರ್ಟನ್ ಲಾಸ್, ಅಲ್ಲಿ 6-7 ನಿಯಮಗಳಿದೆ. ಕರ್ಮ ರಹಸ್ಯ ಅಂತ ಹೇಳಿದಾಗ ಅಲ್ಲಿ ಕೆಲವು ನಿಯಮಗಳಿದೆ. ಅದು ಇದೇ ರೀತಿ ಇದ್ದರೆ ಮಾತ್ರ ಇದು ಕರ್ಮ, ಇಲ್ಲ ಅಂದರೆ ಇಟ್ ಕೆನಾಟ್ ಬಿ ಕಾಲ್ಡ್ ಕರ್ಮ. ಸೊ ಕರ್ಮ ಥಿಯರಿನಲ್ಲಿ ಅಲ್ಲಿ ಸಿಗುವಂತಹ ಒಂದು ಮಾರ್ಗದರ್ಶನ, ದಟ್ ಈಸ್ ದಿ ಗೈಡ್ಲೈನ್ಸ್ ಅಂತ ಹೇಳ್ತಾರೆ. ಆ ನಿಯಮಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸೊ ವಾಟ್ ಟೈಪ್ ಆಫ್ ಕರ್ಮ ಐ ಆಮ್ ಡೂಯಿಂಗ್ ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಸೊ ಕರ್ಮ ಥಿಯರಿ ಇಸ್ ಟು ಬಿ ಸ್ಟಡಿಡ್. ಆ ಕರ್ಮ ಥಿಯರಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರ ಪ್ರಕಾರ ಕರ್ಮ ಥಿಯರಿನಲ್ಲಿ ಬರುವಂತಹ ಮೊದಲನೆಯ ನಿಯಮ, ದ ಫಸ್ಟ್ ಲಾ, ಅದೇನು ಹೇಳುತ್ತೆ? ಡಿಫಿನೇಷನ್ ಆಫ್ ದಿ ಕರ್ಮ. ಕರ್ಮದ ವಿವರಣೆ ಏನು ಅಂತಂದರೆ, ಯಾವುದೇ ಒಂದು ಆ್ಯಕ್ಷನ್ ಅಂತಂದರೆ ನಾವು ಮಾಡುವಂತಹ ಒಂದು ಚಟುವಟಿಕೆ ಈಸ್ ಕಾಲ್ಡ್ ಕರ್ಮ. ಮಾಡುವಂತಹ ಒಂದು ಕೆಲಸ ಅದು ಏನಾರ ಆಗಿರಲಿ, ದಟ್ ಈಸ್ ಕಾಲ್ಡ್ ದಿ ಕರ್ಮ. ಮಾಡುವಂತಹ ಒಂದು ಕೆಲಸ ಅದು ಯಾವ ರೀತಿ ಕೆಲಸ ಬೇಕಾದ್ರೂ ಆಗಿರ್ಬೋದು, ಕಾಯ, ವಾಚ, ಮನಸ್ಸ, ಯಾವ ರೀತಿ ಬೇಕಾದ್ರೂ ಆಗಿರಬಹುದು, ದಟ್ ಕೆಲಸ ಈಸ್ ಕಾಲ್ಡ್ ದಿ ಕರ್ಮ. ಸೊ ಕರ್ಮವನ್ನು ಮಾಡಬೇಕಾದ್ರೆ ದೆರ್ ಈಸ್ ಎನ್ ಐಡೆಂಟಿಫಿಕೇಶನ್. ಯಾವುದಾದ ಐಡೆಂಟಿಫಿಕೇಶನ್? ಕರ್ಮವನ್ನು ಮಾಡಬೇಕು ಅಂತಂದಾಗ ಎನ್ ಇನ್ಸ್ಟ್ರುಮೆಂಟ್ ಈಸ್ ರಿಕ್ವೈರ್ಡ್. ದಟ್ ಇನ್ಸ್ಟ್ರುಮೆಂಟ್ ಈಸ್ ಕಾಲ್ಡ್ ದಿ ಬಾಡಿ ಆ್ಯಂಡ್ ಮೈಂಡ್. ಅದೇ ನಮ್ಮ ವೇದಾಂತದಲ್ಲಿ ಮತ್ತೆ ಮತ್ತೆ ಯಾಕೆ ಬರುತ್ತೆ ಅಂತಂದರೆ, ದೇಹ ಮತ್ತು ಮನಸ್ಸು ಅಂತ ನಿನಗೆ ಸಿಕ್ಕಿದೆಯಲ್ಲಪ್ಪ, ಅದು ನೀನಲ್ಲ, ನಿನಗೆ ಉಪಯೋಗ ಆಗಲಿ ಅಂತ 2 ಟೂಲ್ ಭಗವಂತ ಕೊಟ್ಟಿದ್ದಾನೆ. ಆ 2 ಟೂಲಲ್ಲಿ ಒಂದು ದೇಹ, ಮತ್ತೊಂದು ಮನಸ್ಸು. ಅದನ್ನು ನೀನು ಸಾಧನೆಗೆ ಉಪಯೋಗಿಸ್ಕೋ. ಸಾಧನಾ ಶರೀರ ಇದು. ದೇ ಆರ್ ದಿ ಟೂಲ್ಸ್, ದಟ್ ಈಸ್ ನಾಟ್ ಯು. ಸೊ ಹೀಗೆ ಒಂದು ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಒಂದು ಐಡೆಂಟಿಫಿಕೇಶನ್ ಇರುತ್ತೆ. ಯಾವುದಾದ್ರು ಐಡೆಂಟಿಫಿಕೇಶನ್ ಅಂತಂದರೆ ಒಂದು ಬಾಡಿ ಮತ್ತೊಂದು ಮನಸ್ಸು, ಒಂದು ದೇಹ ಮತ್ತೊಂದು ಮನಸ್ಸು. ಸೊ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಆ ಕರ್ಮ ನಡೆಯುವಂತಹ ಸಂದರ್ಭದಲ್ಲಿ
ಕರ್ತೃತ್ವ ಭಾವ ಅನ್ನುವಂತಹದ್ದು ಮಿಕ್ಸ್ ಆಗಬೇಕು. ಇಟ್ ಮಸ್ಟ್ ಬಿ ದೇರ್. ಕರ್ತೃತ್ವ ಭಾವ ಅನ್ನುವಂಥದ್ದು ಇರಬೇಕು. ಕರ್ತೃತ್ವ ಭಾವದಿಂದ ಮಾಡಿದಂತಹ ಕೆಲಸವನ್ನ ಮಾತ್ರ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕರ್ಮ. ಅದರ್ವೈಸ್ ಇಟ್ ಈಸ್ ಸೇವೆ. ಸೊ ಇಲ್ಲಿ ಕರ್ತೃತ್ವ ಭಾವವನ್ನ ಬೆರೆಸಿ ಮಾಡುವಂತಹ ಕೆಲಸ ಅದು ಮಾತ್ರ ಕರ್ಮ, ಶುದ್ಧ ಕರ್ಮ. ಅದು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಕರ್ತೃತ್ವ ಭಾವ ಇಲ್ಲ ಅಂತಂದಾಗ ಇಟ್ ಈಸ್ ಧರ್ಮ, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಕರ್ತವ್ಯ. ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಕರ್ಮ, ಇಟ್ ಈಸ್ ಎ ಸೇವಾ. ಸೊ ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅನ್ನೋದಾದ್ರೆ, ಯಾವ ಕರ್ಮದಲ್ಲಿ ದರ್ ಈಸ್ ನೋ ಕರ್ತೃತ್ವ ಭಾವ, ದೆನ್ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಕರ್ಮ. ಅದನ್ನು ಕರ್ಮ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಥಿಯರಿನಲ್ಲಿ ಮೊದಲನೇ ನಿಯಮವೇ ನಮಗೆ ಒಂದು ಕ್ಲಾರಿಟಿ ಕೊಡುತ್ತೆ. ನೀನು ಮಾಡ್ತಾ ಇರುವಂತಹ ಕೆಲಸ ಏನೇ ಆಗಿರಲಿ, ದಟ್ ಕೆಲಸ ಈಸ್ ಕಾಲ್ಡ್ ದಿ ಕರ್ಮ, ಪ್ರೊವೈಡೆಡ್ ಮಾಡ್ತಾ ಇರುವಂತಹ ಒಂದು ಕೆಲಸ ಕರ್ಮ ಆಗಬೇಕು ಅನ್ನೋದೇ ಆದರೆ ಅಲ್ಲಿ ನಾನು ಮಾಡಿದ್ದೀನಿ ಅಥವಾ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಭಾವನೆ ಆ ಕರ್ಮದ ಜೊತೆ ಬೆರೆತಿರಬೇಕು. ಅದು ಬೆರೆತಾಗ ಮಾತ್ರ ಅದನ್ನು ಕರ್ಮ ಅಂತ ಕರೆಯುತ್ತೆ. ಮಾಡುವಂತಹ ಕೆಲಸದಲ್ಲಿ ಕರ್ತೃತ್ವ ಭಾವ, ಆ ಒಂದು ಉದ್ದೇಶ ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಕರ್ಮ, ಅದಕ್ಕೆ ಫಲ ಇಲ್ಲ. ಸೊ ಕರ್ಮ ಥಿಯರಿನಲ್ಲಿ ದ ವೆರಿ ಫಸ್ಟ್ ನಿಯಮ ಆ ಡೆಫಿನೇಷನ್ನ ಕೊಟ್ಬಿಡುತ್ತೆ. ಸೊ ದಿಸ್ ಈಸ್ ದಿ ವಿವರಣೆ, ದಿಸ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ದಿ ಕರ್ಮ. ನೌ ಯು ಚೂಸ್. ಕರ್ತೃತ್ವ ಭಾವ ಬೇಕಾ ಬೇಡವಾ ಅದನ್ನು ತಿಳ್ಕೊಂಡು ಯು ಕಂಟಿನ್ಯೂ. ಸೊ ಅದಕ್ಕೆ ಇದನ್ನು ಫಸ್ಟ್ ಲಾ ಕರ್ಮ ಥಿಯರಿನಲ್ಲಿ ದಿಸ್ ಈಸ್ ದಿ ಫಸ್ಟ್ ಲಾ. ಇದು ಅರ್ಥ ಆದರೆ ಯಾವ ರೀತಿಯ ಕರ್ಮದಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಸಂಪೂರ್ಣವಾದ ಅರಿವು ನನಗೆ ಗೊತ್ತಾಗುತ್ತೆ. ಆಗ ನನಗೆ ಇದರಿಂದ ನನಗೇನಾದ್ರು ಬೇಕಾ, ಇದು ಬೇಡವಾ, ಯಾಕೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಧರ್ಮದಿಂದ ಮಾಡ್ತಾ ಇದ್ದೀನಾ, ಅಧರ್ಮದಿಂದ ಕೂಡಿದೆಯಾ, ಇದು ವಂಚನೆನಾ, ಮೋಸನಾ, ಸೇವೆನಾ, ಏನಿದು ನಾನು ಮಾಡ್ತಾ ಇರೋದು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಈ ಒಂದು ಫಸ್ಟ್ ಲಾ, ಮೊದಲನೇ ನಿಯಮವನ್ನು ನಾನು ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಏನಾಗುತ್ತೆ ಅಂತಂದರೆ, ನಾವು ದೊಡ್ಡವರು ಏನು ಮಾಡ್ತೀವಿ, ಮಕ್ಕಳು ಚಿಕ್ಕವರಾಗಿದ್ದಾಗ ನಮ್ಮ ಪಕ್ಕ ಮಲಗಿಸ್ಕೋತೀವಿ. ಪುಟ್ಟ ಮಗು, ಒಳ್ಳೆ ನಿದ್ದೆ ಬಂದಿರುತ್ತೆ ನಮಗೆ, ಮಗುನೇ ನಿದ್ದೆ ಮಾಡ್ತಾ ಇರುತ್ತೆ. ಸಡನ್ನಾಗಿ ಮಗು ಒದೆಯುತ್ತೆ, ನಾವು ಹೊಡಿತೀವ, ಮೈ ಸೋರ್ಬಿಟ್ಟು ಮಲಗಿಸ್ಬಿಡ್ತೀವಿ. ಮಗು ನನ್ನನ್ನು ಒದ್ದಿದೆಯಲ್ಲ, ಅದಕ್ಕೇನಾದರೂ ಕರ್ಮ ಬರುತ್ತಾ? ಬರೋದಿಲ್ಲ. ಮಗುವಿಗೆ ಡೀಪ್ ಸ್ಲೀಪ್ ಅಂತಂದರೆ ವೇದಾಂತ ಮತ್ತಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಇನ್ ಡೀಪ್ ಸ್ಲೀಪ್ ದೆರ್ ಈಸ್ ನೋ ಬಾಡಿ, ದೆರ್ ಈಸ್ ನೋ ಮೈಂಡ್. ಸೊ ಮಗು ಒದ್ದಿದ್ದೇನು ಅಂತಂದರೆ ಅದು ತನ್ನ ಶರೀರವನ್ನು ಫ್ರೀ ಮಾಡ್ಕೋತು, ಆಗ ಅದು ನಿನಗೆ ತಗುಲ್ತು. ಸೊ ಮಗು ಒದ್ದಿದೆಯಲ್ಲ, ಅದಕ್ಕೇನಾದ್ರು ಕರ್ಮ ಅಂಟ್ಕೋತಾ? ಡೆಫಿನೆಟ್ಲಿ ನೋ, ಬಿಕಾಸ್ ದೆರ್ ಈಸ್ ನೋ ಇಂಟೆನ್ಷನ್. ಆ ಮಗುವಿನ ಮನಸ್ಸಿನಲ್ಲಿ ನಾನು ಒದಿತಾ ಇದ್ದೀನಿ ಅಪ್ಪನ್ನ ಅಮ್ಮನ್ನ, ಇಲ್ಲ, ಕರ್ತೃತ್ವ ಭಾವವೇ ಇಲ್ಲ. ಕರ್ತೃತ್ವ ಭಾವವೇ ಇಲ್ಲದಂತಹ ಒಂದು ಆಚರಣೆ ಅಲ್ಲಿ ನಡೀತು, ಮಗು ಒದೀತು. ಬಟ್ ಫಾರ್ ದಟ್ ದರ್ ಈಸ್ ನೋ ಫಲ, ಇಟ್ ಈಸ್ ನಾಟ್ ಎ ಕರ್ಮ ಅಟ್ ಆಲ್. ಇದು ದ ಬೆಸ್ಟ್ ಎಕ್ಸಾಂಪಲ್ ವೇದಾಂತದಲ್ಲಿ. ಈ ಕರ್ಮ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಇಂಟೆನ್ಷನ್ನೇ ಇಲ್ಲ ಮಗುವಿನಲ್ಲಿ. ಸೊ ದೆರ್ ಈಸ್ ನೋ ಸೆನ್ಸ್ ಆಫ್ ಡೂವರ್ಶಿಪ್, ಅಲ್ಲಿ ಕರ್ತೃತ್ವ ಭಾವವೇ ಇಲ್ಲ. ಸೊ ನಿದ್ರೆ ಮಾಡ್ತಾ ಇರಬೇಕಾದ್ರಲ್ಲಿ ಅಲ್ಲಿ ನಮಗೆ ಅವೇರ್ನೆಸ್ಸೇ ಇಲ್ಲ, ಅದಕ್ಕೆ ಅಲ್ಲಿ ನಾನು ಅನ್ನೋದೇ ಇಲ್ಲ. ಅಲ್ಲಿ ನಿದ್ದೆಯಲ್ಲಿ ನಾನು ಅನ್ನೋದೇ ಇಲ್ಲ. ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಹೇಳೋದಿಲ್ಲ, ನಿದ್ದೆಯಿಂದ ಎದ್ದ ಮೇಲೆ ಹೇಳ್ತೀನಿ ನಾನು ನಿದ್ದೆ ಮಾಡಿದೆ. ಮಾಡ್ಬೇಕಾದ್ರೆ ಹೇಳೋಕ್ಕಾಗತ್ತಾ? ಅಲ್ಲಿ ನಾನು ಅನ್ನೋದೇ ಇಲ್ಲ. ಸೊ ಇಟ್ ಇಸ್ ಫ್ರೀ ಆಫ್ ಕರ್ಮ. ಸೊ ಒಂದು ಕರ್ಮ ಜರುಗಿದೆ ಅಂತ ಹೇಳಬೇಕು ಅಂತಂದ್ರೆ ಅಲ್ಲಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅವೆಲ್ಲ ಅಲ್ಲಿ ಅಸೋಸಿಯೇಟ್ ಆಗಿರಬೇಕು, ಆ ಕರ್ಮದಲ್ಲಿ ಮಿಕ್ಸ್ ಆಗಿರಬೇಕು. ದಟ್ ಈಸ್ ಕಾಲ್ಡ್ ದಿ ಕರ್ತೃತ್ವ ಭಾವ. ದೆನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಕರ್ಮ. ಸೊ ದಿಸ್ ಈಸ್ ದ ಫಸ್ಟ್ ಲಾ ಆಫ್ ಕರ್ಮ. ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.